ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಕ್ರಿಸ್ತನ ಸೇವೆಯಲ್ಲಿ ಸುಖಭೋಗವೋ ಶ್ರಮೆ ಸಂಕಟವೋ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಯೇಸು ಕ್ರಿಸ್ತರನ್ನು ನಂಬಿದರೆ ಈ ಲೋಕದಲ್ಲಿ ಸುಖ, ಸಂತೋಷ, ಆನಂದ, ನೆಮ್ಮದಿ, ಈ ಲೋಕದಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲಗಳು ಉಂಟಾಗುತ್ತೆ ಅಂತೇಳಿ ಎಲ್ಲ ಕ್ರೈಸ್ತರು ನಂಬ್ತಾರೆ. ಈ ಸಮಾಜದಲ್ಲಿ ಬೋಧನೆ ಮಾಡುವಂಥ ಈ ಬೋಧನೆಗಳಿದೆಯಲ್ಲ, ಯೇಸು ಕ್ರಿಸ್ತರನ್ನು ನಂಬಿದರೆ ನಿಮಗೆ ಸುಖ ಇರುತ್ತೆ, ಶಾಂತಿ ಇರುತ್ತೆ, ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ, ಆನಂದ ಇರುತ್ತೆ ಅಂಥೇಳಿ ಬೋಧನೆ ಮಾಡುವಂಥದ್ದು. ಎಲ್ಲ ಕಡೆ ಇದೇ ಇದೆಯಾ ಅಥವಾ ವಾಕ್ಯದ ಪ್ರಕಾರ ಬೋಧನೆ ಇದೆಯಾ ಅಂತ ನೋಡುವಾಗ ಎಲ್ಲ ಸಭೆಗಳಲ್ಲಿ ಇದೇ ಬೋಧನೆ ಇರುತ್ತೆ. ವಾಕ್ಯಗಳು ಯಾಕೆ ಹೇಳಲ್ಪಟ್ಟಿದೆ, ಯಾರಿಗಾಗಿ ಹೇಳಲ್ಪಟ್ಟಿದೆ, ಅದರ ಹಿಂದೆ ಇರುವಂಥ ಉದ್ದೇಶವೇನು ಎನ್ನುವಂಥ ಸಂಗತಿ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ದೇವರ ವಾಕ್ಯ ಇದೆ ನೋಡಿ, ಇದು ಸತ್ಯ. ದೇವರು ನಮ್ಗೆ ಏನೇನು ಹೇಳ್ಬೇಕಂದ್ಕೊಂಡಿದ್ದಾರೋ ಎಲ್ಲವನ್ನು ಇದರಲ್ಲಿ ಬರೆಸಿದ್ದಾರೆ. ಈ ಲೋಕದಲ್ಲಿ ದೇವರ ಭಕ್ತರು ಮಾತ್ರವಲ್ಲ, ಭೂಲೋಕದಲ್ಲಿದ್ದಂಥ ಎಲ್ಲರೂ ಕೂಡ ದೇವರ ಕೃಪೆಯಿಂದನೇ ಬದುಕ್ತಾರೆ. ದೇವರ ಕೃಪೆ ಇಲ್ಲದೆ ಯಾರು ಕೂಡ ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀತಿವಂತರ ಮೇಲೆ ಮಳೆ ಸುರಿಸುವವರು, ಅನೀತಿವಂತರ ಮೇಲೆ ಮಳೆ ಸುರಿಸುವವರು, ನೀತಿವಂತರ ಮೇಲೆ ಬಿಸಿಲನ್ನು ಉರಿಸುವವರು, ಅನೀತಿವಂತರ ಮೇಲೆ ಬಿಸಿಲನ್ನು ತರಿಸುವವರು ದೇವರೇ. ಬೆಳೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ದೇವರನ್ನು ನಂಬಿದವ್ರಿಗೂ ಕೊಡ್ತಾರೆ, ನಂಬದೇ ಇರುವವ್ರಿಗೂ ಕೊಡ್ತಾರೆ. ಈ ಲೋಕದಲ್ಲಿ ಎಲ್ಲರಿಗೂ ದೇವರು ಒಂದೇ ರೀತಿಯಲ್ಲಿ ನೋಡ್ತಾರೆ. ಪ್ರಿಯರ ದೇವ್ರ ಮಕ್ಕಳಿಗೆ, ದೇವರನ್ನು ನಂಬಿದಗೋಸ್ಕರ ನಿನಗೆ ಭವನ, ಬಂಗಲೆಗಳು, ಕಾರುಗಳು ಇಲ್ಲ ವಿಮಾನಗಳು ಕೊಟ್ಟು ಈ ರೀತಿ ಮಾಡಲ್ಲ. ದೇವರನ್ನ ನಂಬಿಲ್ಲ ಅದಕ್ಕೆ ನಿಮಗೆ ಏನು ಇಲ್ಲದೆ ಮಾಡಿದ್ದೀನಿ ಅಂತೇಳಿ ಆ ರೀತಿ ಹೇಳಿಲ್ಲ. ಈ ಲೋಕದಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಆದರೆ ಬೋಧನೆಗಳು ಹೇಗಿದೆಪ್ಪ ಅಂದರೆ ನೋಡಿ, ಹೊಸ್ದಾಗಿ ಯಾರಾದರೂ ನಂಬಿರ್ತಾರಲ್ಲ, ಬಡವರು ಇರ್ತಾರೆ. ನಾವು ಕೂಡ ಹೆಚ್ಚಾಗಿ ಏನಪ್ಪ ಅಂದರೆ ಸುವಾರ್ಥಿಕರು ಬಡವ್ರ ಮನೆಗೆ ಹೋಗ್ತಾರೆ, ಶ್ರೀಮಂತರ ಮನೆಗೆ ಹೋಗಲ್ಲ. ಯಾಕೆ ಹೋಗಲ್ಲಪ್ಪ ಅಂದರೆ ಅವ್ರು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅಂತೇಳಿ ಭಯಪಟ್ಟು ಹೋಗೋದಿಲ್ಲ ಯಾರು ಕೂಡ. ಇವಾಗ ದೇವ್ರ ದೃಷ್ಟಿಯಲ್ಲಿ ಈ ಲೋಕದಲ್ಲಿ ಶ್ರೀಮಂತರಿರ್ಬೋದು, ಬಡವರು ಇರ್ಬೋದು ಒಂದೇ. ದೇವ್ರ ದೃಷ್ಟಿಯಲ್ಲಿ ಇಬ್ಬರು ಕೂಡ ಒಂದೇ ಪ್ರಿಯರೇ. ಇಬ್ಬರು ರಕ್ಷಣೆ ಹೊಂದಬೇಕು. ಹಣ ಇದ್ದವರು ರಕ್ಷಣೆ ಹೊಂದಬೇಕು, ಹಣ ಇಲ್ಲದವರು ರಕ್ಷಣೆ ಹೊಂದಬೇಕು. ಮನೆ ಇದ್ದವರು, ಮನೆ ಇಲ್ಲದವರು ಇಬ್ಬರು ಕೂಡ ರಕ್ಷಣೆ ಹೊಂದಬೇಕನ್ನುವಂಥದ್ದೇ ದೇವರ ಉದ್ದೇಶ. ಪ್ರಿಯರಾದ ದೇವರ ಮಕ್ಕಳಿರ, ಇವಾಗ ಎಲ್ಲರನ್ನೂ ಸರಿಯಾದ ರೀತಿಯಲ್ಲಿ ಒಂದೇ ರೀತಿಯಲ್ಲಿ ದೇವರು ನೋಡ್ತಾರೆ. ದೇವರಿಗೆ ಏನಿಲ್ಲ, ಪಕ್ಷಪಾತ ಇಲ್ಲ. ಒಂದು ಕುಟುಂಬದಲ್ಲಿ 10 ಮಂದಿ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ, ದೊಡ್ಡ ಕುಟುಂಬ. ತಂದೆ ತಾಯಿಗಳು ಎಲ್ಲರನ್ನೂ ಒಂದೇ ರೀತಿಯಿಂದ ಪ್ರೀತಿಸ್ತಾರೆ, ಎಲ್ಲರನ್ನೂ ಏಕಾಭಿಪ್ರಾಯದಿಂದ ಒಳ್ಳೆ ರೀತಿಯಿಂದನೇ ಪ್ರೀತಿಸ್ತಾರೆ. ಒಂದು ವೇಳೆ ತಪ್ಪು ಮಾಡಿದಾಗ ಖಂಡಿಸ್ತಾ ಇರ್ತಾರೆ. ಇವಾಗ 4 ಮಂದಿ 10 ಮಂದಿ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ರಿ, ಇಲ್ಲ 5 ಮಂದಿ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ. ಒಂದಿಬ್ಬರು ಮಾತ್ರ ತಂದೆ ತಾಯಿಗಳ ಮಾತನ್ನು ಕೇಳಿ ಇನ್ನು 3 ಕೇಳಿಲ್ಲ ಅಂದರೆ, ಕೇಳಿದವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಅವ್ರನ್ನ ಖಂಡಿಸ್ತಾರೆ. ಯಾಕಪ್ಪ, ನೀನು ಉದ್ಧಾರ ಆಗಬೇಕಲ್ಲ, ನೀನು ಈ ಸಮಾಜದಲ್ಲಿ ಒಳ್ಳೆಯವನಾಗಬೇಕಲ್ಲ, ನೀನು ಈ ಸಮಾಜದಲ್ಲಿ ಒಳ್ಳೆ ರೀತಿಯಿಂದ ಬದುಕಬೇಕಲ್ಲ ಅಂತೇಳಿ ಏನು ಮಾಡ್ತಾರೆ ಅಂದರೆ ಖಂಡಿಸ್ತಾರೆ, ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ಬುದ್ಧಿ ಮಾತುಗಳನ್ನು ಹೇಳಿದ್ದಾರೆ, ಖಂಡಿಸಿದ್ದಾರೆ ಅಂತ ಹೇಳಿರುವುದರಿಂದ, ಆತನು ಖಂಡಿಸಿರೋದರಿಂದ ಇವರನ್ನು ಪ್ರೀತಿಸ್ತಾ ಇಲ್ಲ ಅಂತಲ್ಲ ಅರ್ಥ. ಅವರನ್ನು ಪ್ರೀತಿಸ್ತಾ ಇಲ್ಲ, ಪ್ರೀತಿ ಇಲ್ಲ ಅಂತಲ್ಲ. ಅದು ಪ್ರೀತಿ ಇದ್ದದರಿಂದ ನನ್ನ ಮಕ್ಕಳು ಉದ್ಧಾರ ಆಗಬೇಕು, ನನ್ನ ಮಕ್ಕಳು ಒಳ್ಳೆ ರೀತಿಯಿಂದ ಇರಬೇಕು, ನನ್ನ ಮಕ್ಕಳು ಒಂದು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅಂತೇಳಿ ಪ್ರೀತಿಯಿಂದ ಏನು ಮಾಡ್ತಾರೆ ಹೇಳಿ, ಖಂಡಿಸ್ತಾರೆ, ಬುದ್ಧಿ ಮಾತು ಹೇಳ್ತಾರೆ. ಇವಾಗ ತಂದೆ ತಾಯಿಗಳಿಗೆ ಒಳಪಟ್ಟು ಒಳ್ಳೆ ರೀತಿಯಿಂದ ನಡ್ಕೊಂಡಾಗ ಅವ್ರಿಗೆ ಇನ್ನೂ ಒಂದು ರಹಸ್ಯವಾದಂಥದ್ದು ಏನಾದರೂ ಹೇಳ್ಕೊಂಡು ಮುಂದಕ್ಕೆ ತಳ್ತಾ ಇರ್ತಾರೆ. ಈ ರೀತಿ ನಡೆಯುತ್ತೆ. ಅದೇ ಪ್ರಕಾರ ಲೋಕದಲ್ಲಿದ್ದಂಥ ಎಲ್ಲರೂ ಕೂಡ ದೇವರ ಮಕ್ಕಳು. ದೇವರನ್ನ ನಂಬಿದವರಿಗೆ ಜ್ಞಾನ ಕೊಟ್ಟು ಇನ್ನೂ ನಡೆಸ್ತಾರೆ, ಲೋಕದಲ್ಲಿದ್ದವರಿಗೆ ಎಚ್ಚರಿಸ್ತಾರೆ. ನೀವು ನನ್ನ ಮಕ್ಕಳು, ನನ್ನ ಮಾತನ್ನು ಕೇಳಬೇಕು, ಲೋಕದಲ್ಲಿ ಪಾಪ ನಡೀತಾ ಇದೆ, ಅದರ ತಂಡೆಗೆ ಹೋಗಬೇಡಿ, ನೀವು ಸರಿಪಡಿಸ್ಕೊಂಡು ನನ್ನ ಬಳಿಗೆ ಬನ್ನಿ ಅಂತೇಳಿ ಎಚ್ಚರಿಸ್ತಾ ಇರ್ತಾರೆ. ಎರಡೂ ನಡೆಯುತ್ತೆ. ಇದರಲ್ಲಿ ಜನಕ್ಕೆ ಪ್ರೀತಿ ಕಡಿಮೆ ಇದೆ, ಇವ್ರ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತ ನಾವು ಅಂದ್ಕೋಬಾರ್ದು. ಆದರೆ ಭಕ್ತಿಯಿಂದ ಯಾರು ನಡೀತಾರೋ ಅವ್ರಿಗೆ ಒಂದು ತನ್ನ ದೂತರನ್ನು ಕಾವಲಿಗಿಟ್ಟು ಕಾಪಾಡ್ತಾ ಇರ್ತಾರೆ, ನಡೆಸ್ತಾ ಇರ್ತಾರೆ. ಮತ್ತು ಲೋಕದಲ್ಲಿ ಕಾಪಾಡ್ತಾ ಇಲ್ವಾ, ನಡೆಸ್ತಾ ಇಲ್ವಾ ಅಂದರೆ ಲೋಕದಲ್ಲಿದ್ದವರನ್ನು ಕೂಡ ದೇವ್ರೇನು ಮಾಡ್ತಾರೆ ಹೇಳಿ, ಕಾಪಾಡ್ತಾರೆ, ನಡೆಸ್ತಾರೆ ಒಳ್ಳೆ ರೀತಿಯಿಂದ, ಮತ್ತೆ ಕರೀತಾರೆ. ಇದು ನಡೀತಾ ಇದೆಯಾ?
ಪ್ರಾರಂಭದಿಂದ ನಡೀತಾ ಇದೆಯಲ್ವ? ನೋಹನ ಕಾಲದಲ್ಲಿ ನಡೆದಿದೆಯಾ? ಲೋಟನ ಕಾಲದಲ್ಲಿ ನಡೆದಿದೆಯಾ? ಇಲ್ಲ ಇಸ್ರಾಯೇಲರ ಮಧ್ಯದಲ್ಲಿ ನಡೆದಿದೆಯಾ? ದೇವರ ಕರೆ ನಡೆದಿದೆಯಾ ಇಲ್ವಾ? ನಡೆದಿದೆ. ದೇವರ ಕರೆ ಬಂದಿದೆ ಅವರಿಗೆ. ಈಗಿನ ಕಾಲದಲ್ಲಿ ಕೂಡ ದೇವರ ಕರೆ ಬರ್ತಾ ಇದೆಯಾ? ಈಗಿನ ಕಾಲದಲ್ಲಿ ಎಲ್ಲರ ಬಳಿಯಲ್ಲೂ ಹೋಗ್ತಾ ಇದೆಯಾ ಅಥವಾ ನಮ್ಮ ಬಳಿಯಲ್ಲಿ ಮಾತ್ರ ಬರ್ತಾ ಇದೆಯಾ? ಎಲ್ಲರ ಬಳಿಯಲ್ಲೂ ಹೋಗ್ತಾ ಇದೆ. ಯಾರು ಇದನ್ನ ಸ್ವೀಕರಿಸ್ತಾರೋ ಅವ್ರಿಗೆ ಇನ್ನೂ ಹೆಚ್ಚಾಗಿ ಕೊಡ್ತಾ ಇರ್ತಾರೆ. ಇವಾಗ ಊಟ ಮಾಡೋದಕ್ಕೆ ಎಲ್ಲ ಆಹಾರ ಪದಾರ್ಥಗಳನ್ನು ಕೊಟ್ಟಿದ್ದಾರೆ, ಅವ್ರು ತಳ್ಳಿದಾರೆ ಅಂದ್ರೆ ಅವ್ರಿಗೆ ಕೊಡ್ತಾರ? ಯಾರು ಒಳ್ಳೆದಿಂದ ಊಟ ಮಾಡ್ತಾರೋ ತಿನ್ನಿ ಅಂತೇಳಿ ಇನ್ನೂ ಕೊಡ್ತಾ ಇರ್ತಾರೆ. ತಳ್ಳಿದವ್ರಿಗೆ ಕೊಟ್ಟದ್ದನ್ನ ತಗೊಂಡು ಇನ್ನೊಬ್ಬರು ಕೊಡ್ತಾರೆ, ಹೌದಲ್ವಾ? ಹೊರಗಡೆ ಇದ್ದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ತಳ್ತಾ ಇದ್ದಾರೆ, ನಮ್ಗೆ ಬೇಡ, ನಮಗೆ ಈ ಆಹಾರ ಬೇಡ, ನಾವು ಕೊಳುಕು ಮೋರೆಯಲ್ಲಿ ಇರ್ತೀವಿ, ಲೋಕದಲ್ಲಿ ಇರ್ತೀವಿ, ಅದೇ ಬೇಕು ಅಂತೇಳಿ ಈ ರೀತಿ ತಳ್ತಾ ಇರ್ತಾರೆ. ಯಾರು ಇಷ್ಟಪಟ್ಟು ಊಟ ಮಾಡ್ತಾರೋ ಅವಾಗ ಇದು ಬೇಕಾ ಅದು ಬೇಕಾ ಇನ್ನು ಎಂಥದ್ದು ಬೇಕು ಹೇಳಿ ಅಂತೇಳಿ ಇಷ್ಟಪಟ್ಟು ಊಟ ಮಾಡೋರಿಗೆ ತಂದೆ ತಾಯಿಗಳು ಪ್ರೀತಿ ಮಾಡಿರುವಂಥ ತಾಯಿ ಏನು ಮಾಡ್ತಾ ಇರ್ತಾಳೆ ಅಂದರೆ ಅವ್ರಿಗೆ ಏನು ಇಷ್ಟವಾದದ್ದು ಅದು ಮತ್ತೆ ಕೇಳಿ ಬಳಸುವಂಥದ್ದು, ಅಡುಗೆ ಮಾಡುವಂಥದ್ದು ನೋಡ್ತಾ ಇರ್ತೀವಿ ಈ ಸಮಾಜದಲ್ಲಿ. ಅದೇ ಪ್ರಕಾರ ತಂದೆಯಾದ ದೇವರು ಕೂಡ ಇಷ್ಟಪಟ್ಟರೆ ನಿನಗೆ ಒಳ್ಳೆ ಒಳ್ಳೆ ಆಹಾರ ಜ್ಞಾನ ಸಿಗುತ್ತೆ ಪ್ರಿಯರಂತೆ. ಅದ್ಭುತವಾದಂಥ ಜ್ಞಾನ ಕೊಡ್ತಾರೆ. ನನಗೆ ಆಹಾರ ಬೇಡ, ನನಗೇನು ಬೇಡ, ಇದು ಆಹಾರ ಬೇಡ, ನಾನು ಓದಲ್ಲ, ನಾನು ಕೇಳಲ್ಲ, ನಾನು ಬರಲ್ಲ ಅಂದರೆ ನಾನು ಬರಲ್ಲ, ನಾನು ಕೇಳಲ್ಲ, ನಾನು ಊಟ ಮಾಡಲ್ಲ ಅಂದರೆ ಹೋಗು. ಯಾರಿಗೆ ನಷ್ಟ? ನಷ್ಟ ಯಾರಿಗಮ್ಮ? ನಮಗೆ ತಾನೇ ನಷ್ಟ. ದೇವ್ರು ಕೊಡ್ತಾ ಇದ್ದಾರೆ, ಅದನ್ನು ನಾವು ಭುಜಿಸ್ಬೇಕು. ಇವಾಗ ಲೋಕದಲ್ಲಿ ಏನಪ್ಪ ಅಂತಂದರೆ ಆತ್ಮಿಕ ಆಹಾರ ಬೇಡ, ಭೌತಿಕ ಆಹಾರ ಕೊಟ್ಟರೆ ಸಾಕಪ್ಪ ದೇವರೇ, ಮನೆ ಇಲ್ಲ ಮನೆ ಕೊಡಿ, ಊಟ ಇಲ್ಲ ಊಟ ಕೊಡಿ, ಬಂಗ್ಲೆ ಇಲ್ಲ ಬಂಗ್ಲೆ ಕೊಡಿ, ಕಾರ್ ಇಲ್ಲ ಕಾರ್ ಕೊಡಿ. ಅದಕ್ಕೆ ಒಬ್ಬ ಬೋಧಕ ಏನಪ್ಪ ಅಂದರೆ, ಅಪ್ಪ ನೀವು ದೇವ್ರನ್ನ ನಂಬಿಕೊಳ್ಳಿ, ನಿಮಗೆ ಇವಾಗ ಏನಿಲ್ವಲ್ಲ, ಮನೆ ಇಲ್ಲ, ಮುಂದಿನ ವರ್ಷಕ್ಕೆ ಮನೆ ಬರುತ್ತೆ, ನಿಮಗೆ ಬೈಕ್ ಇಲ್ಲಲ್ಲ, ಬೈಕ್ ಬರುತ್ತೆ, ಬೈಕ್ ಕೊಡ್ತಾರೆ ದೇವರು. ನನ್ನ ಪ್ರಶ್ನೆ ಏನಂದರೆ, ನೀನು ಕೇಳಿದ್ರಿಂದ ನಿನ್ಗೆ ಬೈಕ್ ಕೊಡ್ತಾನಂತ ಹೇಳ್ತೀಯ, ಕೇಳದಿದ್ದಾಗ ಲೋಕದಲ್ಲಿದ್ದ ಬೈಕ್ ಪಡ್ಕೊಂಡವರಿದ್ದಾರೆ, ಕಾರ್ಗಳನ್ನು ಪಡ್ಕೊಂಡವರಿದ್ದಾರೆ, ವಿಮಾನಗಳನ್ನು ಪಡ್ಕೊಂಡವರಿದ್ದಾರೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು, ದೊಡ್ಡ ದೊಡ್ಡ ಆಸ್ತಿಗಳನ್ನು ಪಡ್ಕೊಂಡವರಿದ್ದಾರಲ್ಲ, ಅವ್ರಿಗೆ ಯಾರು ಕೊಟ್ಟಿದ್ದಾರಂತ ನನ್ನ ಪ್ರಶ್ನೆ. ಅವ್ರಿಗೆ ಇನ್ನೊಬ್ಬ ದೇವರಿದ್ದಾನ? ಇಲ್ವಲ್ಲ. ನಮಗೂ ದೇವರು, ಅವ್ರಿಗೂ ದೇವರು, ಟೋಟಲ್ ಜಗತ್ತಿಗೆ ದೇವರು, ಸರ್ವೇಶ್ವರನು, ತಂದೆಯಾದ ದೇವರು, ಮಹೋನ್ನತನು, ಆತನು ಒಬ್ಬನೇ ಇರುವಾಗ ಆತನ ಬಗ್ಗೆ ವಿಚಾರ ಮಾಡೋದು ಬಿಟ್ಟು, ಆತನ ಬಗ್ಗೆ ಅರ್ಥ ಮಾಡಿಕೊಳ್ಳೋದು ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೆ ಲೋಕ? ಎಲ್ಲಿಗೆ ನಡೆಸ್ತಾ ಇದ್ದಾರೆ ಈ ಲೋಕ? ಎಲ್ಲಿಗೆ ನಡೆಸ್ತಾ ಇದ್ದಾರೆ ಈ ಸೇವಕರು? ನಿಜವಾಗ್ಲೂ ಸತ್ಯದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರಾ ಅಥವಾ ಈ ಲೋಕದ ಸುಖಭೋಗಗಳ ಆಸೆಗಳನ್ನು ತೋರಿಸಿ ದಾರಿ ತಪ್ಪಿಸ್ತಾ ಇದ್ದಾರಾ? ಅದು ನೋಡುವಾಗ ಕೊನೆಯ ತನಕ ನಾವು ವಾಕ್ಯಗಳನ್ನು ಕೇಳಬೇಕು ಪ್ರಿಯರೇ. ಒಂದು ನೆನಪಿರಲಿ, ಭೂಲೋಕದಲ್ಲಿ ನಂಬಿದ್ರು ನಂಬದೇ ಇದ್ದರೂ ಎಷ್ಟು ಕಾಲ ಬದುಕಬೇಕು ಅಷ್ಟು ಕಾಲ ಖಂಡಿತವಾಗಿ ಬದುಕ್ತೀವಿ. ದೇವ್ರು ಕೊಟ್ಟಂಥ ಆಯುಷ್ಕಾಲ. ಈ ಲೋಕದಲ್ಲಿ ಯಾರು ಕಷ್ಟಪಡ್ತಾರೋ, ಯಾರು ಕಷ್ಟಪಟ್ಟು ದುಡಿತಾರೋ ಅವರಿಗೆ ಆಹಾರ ಸಿಗುತ್ತೆ, ಎಲ್ಲ ಸಿಗುತ್ತೆ. ಮನೇಲಿ ಇದ್ಕೊಂಡು ನನಗೆಲ್ಲ ಬೇಕು ಅಂದರೆ ಸಿಗಲ್ಲ, ಇದ್ದದ್ದೆಲ್ಲ ಖಾಲಿ ಆಗುತ್ತೆ. ಮನೇಲಿರ್ತೀನಿ, ನನಗಿದ್ದದ್ದಲ್ಲೇ ಎಲ್ಲ ಕುಂತಲ್ಲೇ ಎಲ್ಲ ಬರಬೇಕು, ಕುಂತಲ್ಲೇ ಎಲ್ಲ ಬರಬೇಕು, ಎಲ್ಲ ತಿನ್ನಬೇಕು, ಎಲ್ಲ ಅಂದರೆ ಮನೇಲಿದ್ದದ್ದು ಖಾಲಿ ಆಗುತ್ತೆ, ಆಮೇಲೆ ಸಾಲ ಆಗುತ್ತೆ, ಆಮೇಲೆ ನಾನಾ ತಿಪ್ಪಲ ಬೀಳಬೇಕಾಗತ್ತೆ ವಿನಃ ಮತ್ತೇನಿಲ್ಲ, ಎಲ್ಲ ಕಷ್ಟಪಡಬೇಕಾಗತ್ತೆ. ಹೌದಂತೀರಲ್ವಂತೀರ? ಇದು ನಿಜ. ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಆದರೆ ದೇವರ ರಾಜ್ಯದಲ್ಲಿ, ದೇವರ ಸಭೆಯಲ್ಲಿ ಬಂದಿರುವಂಥ ಭಕ್ತರ ವಿಷಯದಲ್ಲಿ, ಸೇವಕರ ವಿಷಯದಲ್ಲಿ ಗತಿ ಏನು? ದೇವರ ಸೇವೆಯಲ್ಲಿ ಸುಖಭೋಗ ಇರುತ್ತಾ, ದೇವರ ಸೇವೆಯಲ್ಲಿ ಶ್ರಮೆ ಸಂಕಟಗಳಿರುತ್ತಾ ಅನ್ನೋದನ್ನು ಈ ದಿನ ಪ್ರಪಂಚ ದೇಶದಲ್ಲಿದ್ದಂಥ ಪ್ರತಿ ಕ್ರೈಸ್ತರು ತಿಳಿದುಕೊಳ್ಳಬೇಕಾದಂಥ ವಿಷಯ. ಶ್ರಮೆ ಸಂಕಟಗಳು ಇರುತ್ತಾ, ಸುಖಭೋಗಗಳು ಇರುತ್ತಾ ಅಂತ ನೋಡುವಾಗ ಪ್ರಿಯರೇ, ದೇವರ ವಾಕ್ಯಗಳನ್ನು ನಾವೆಲ್ಲರೂ ಗಮನಿಸೋಣ. ಇಲ್ಲಿ ಸೇವಕರು ಏನು ತೋರಿಸ್ತಾರ ಅಂದರೆ, ತಮ್ಮ ಸುಖಕ್ಕಾಗಿ, ತಮ್ಮ ಸುಖಭೋಗಗಳಿಗಾಗಿ ಕೆಲವು ವಚನಗಳನ್ನು ಬಳಸ್ಕೊಳ್ತಾರೆ. ಏನು ಬಳಸ್ಕೊಳ್ತಾರೆ, ಹೇಗೆ ಬಳಸ್ಕೊಳ್ತಾರೆ ಎನ್ನುವಂಥದ್ದು ಒಂದು ಸಾರಿ ಗಮನಿಸೋಣ. ಪೇತ್ರನು ಬರೆದ ಎರಡನೇ ಪತ್ರಿಕೆ 2ನೇ ಅಧ್ಯಾಯ, ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ನೋಡೋಣ ಪ್ರಿಯರೇ. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದಾರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ
ತಾವು ಅರಿಯವು ಎಂದು ಹೇಳುವರು. ಕೊಂಡುಕೊಂಡ ಒಡೆಯನ ಅಂದ್ರೆ ಯಾರು ಕೊಂಡುಕೊಂಡಿದ್ದಾರೆ ನಮ್ಮನ್ನು ಅಂತ ನೋಡುವಾಗ ಯೇಸು ಕ್ರಿಸ್ತರು ತನ್ನ ಸ್ವರಕ್ತದಿಂದ ಕೊಂಡುಕೊಂಡಿದ್ದಾರೆ. ಹೌದಲ್ವಾ? ಯಾರಿಂದ ಕೊಂಡುಕೊಂಡಿದ್ದಾರೆ ಹೇಳಿ? ತನ್ನ ರಕ್ತದಿಂದ ನಮ್ಮನ್ನ ಕೊಂಡುಕೊಂಡಿದ್ದಾರೆ. ಇವಾಗ ಕೆಲವರು ಆತನನ್ನ ಒಡೆಯನಂತೇಳಿ ಅಂಗೀಕರಿಸ್ತಾ ಇಲ್ಲ. ಅಂದ್ರೆ ಯೇಸು ಪ್ರಭು ನಮ್ಮ ಒಡೆಯನು, ಯೇಸು ಕ್ರಿಸ್ತರು ನಮ್ಮ ಸ್ವಂತ ರಕ್ಷಕನು, ಆತನ ಮೂಲಕ ತಂದೆಯಾದ ದೇವರು ಜಗತ್ತನ್ನು ಉಂಟು ಮಾಡಿದ್ದಾರೆ ಅಂತೇಳಿ ಹೊರನೋಟದಲ್ಲಿ ನಂಬಿದ್ರು, ಹೃದಯದಲ್ಲಿ ಏನಂದ್ರೆ ಅವ್ರ ವಾಕ್ಯಗಳನ್ನು ಪಾಲಿಸಲ್ಲ. ಅವ್ರ ವಾಕ್ಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ತಿರಸ್ಕರಿಸ್ತಾರೆ, ಬಿಡ್ತಾರೆ. ತಾವು ಅರಿಯವು ಎಂದು ಹೇಳುವರು ಆಗಿದ್ದು ಪಕ್ಕನೆ ತಮ್ಮ ಮೇಲೆ ನಾಶನವನ್ನು ಬರಮಾಡಿಕೊಳ್ಳುವರು. ಅವರ ನಿರ್ಲಜ್ಜ ಕೃತ್ಯಗಳನ್ನು ಅನೇಕರು ಅನುಸರಿಸುವವರು. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ಅವರು ದ್ರವ್ಯಾಶವುಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ನಿಮ್ಮಿಂದ ಲಾಭ ಅಂದರೆ ನೋಡಿ, ಇವಾಗ ಎಲ್ಲ ಸಭೆಗಳಲ್ಲಿ ದಶಮ ಭಾಗದ ಬಗ್ಗೆ ಮೊದಲನೇ ಸ್ಥಾನ ಬೋಧನೆ ಇರುತ್ತೆ. ದಶಮ ಭಾಗ ಹೇಗಾದರೂ ಮಾಡಿ ನಿಮ್ಮಿಂದ ಹೇಳ್ಕೊಳ್ಳೋದಕ್ಕೆ ಬೋಧನೆ ಮಾಡ್ತಾರ ಇಲ್ಲೋ ಅಂತ ನೋಡುವಾಗ ಕಲ್ಪನೆ ಕಥೆಗಳನ್ನು ಹೇಗಂದ್ರೆ ಅವರು ದಶಮ ಭಾಗ ಕೊಟ್ಟಿದ್ದಾರೆ ನೋಡಿ, ಅವ್ರ ಮನೆ ಎಷ್ಟು ಅದ್ಭುತವಾಗಿ ಬೆಳೆದಿದೆ ಅಂದ್ರೆ ಯಾರನ್ನ ತೋರಿಸ್ತಾರೆ ಅಂದ್ರೆ ಅವರಲ್ಲೇ ಕೆಲವರು ಶ್ರೀಮಂತರು ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ನೋಡಿ, ಅವರನ್ನು ತೋರಿಸ್ತಾರೆ. ಇವ್ರು ನೋಡಿ, ಇಂಥವ್ರು ನೋಡಿ ದಶಮ ಭಾಗ ಯಾವಾಗಲೂ ಕೂಡ ಮೀರಲ್ಲ, ಖಂಡಿತವಾಗಿ ಕೊಡ್ತಾ ಇರ್ತಾರೆ. ನೀವು ಕೊಟ್ಟರೆ ನಿಮ್ಗೆ ಏನಾಗುತ್ತೆ? ಖಂಡಿತವಾಗಿ ನಿಮಗೆ ಆತ್ಮಿಕವಾಗಿ ಬೆಳಿತೀರಾ, ಆಮೇಲೆ ಭೌತಿಕವಾಗಿ ಬೆಳಿತೀರಾ, ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯಾಗಿರ್ತೀರಾ ಅಂತೇಳಿ ದಶಮ ಭಾಗದ ಬಗ್ಗೆ ಹೇಳ್ತಾ ಇರ್ತಾರೆ. ಆ ಮಾತು ಕೂಡ ವಚನ ತೋರಿಸಿದಾಗ ನಾವೆಲ್ಲರೂ ಕೂಡ ಏನ್ರಿ ತಲೆ ಬಾಗಿಸ್ಬೇಕಾಗತ್ತೆ. ಇವಾಗ ನಾವು ಕೂಡ ಈ ವಚನ ತೋರಿಸಿದಾಗ ಹೌದಲ್ಲ, ಅವ್ರು ಹೇಳೋದು ನಿಜನೇ ಅಲ್ಲ ಅಂತೇಳಿ ಅನಿಸುತ್ತೆ. ಆದರೆ ಈ ವಚನ ಯಾರಿಗೋಸ್ಕರ ಕೊಟ್ಟಿದ್ದಾರೆ, ಯಾರಿಗೆ ಈ ವಚನ ಹೇಳಿದ್ದಾರೆ, ಯಾತಕ್ಕಾಗಿ ಹೇಳಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಇವಾಗ ನಾವು ಹೊಸ ಒಡಂಬಡಿಕೆಯಲ್ಲಿದ್ದೀವಿ. ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಬೇಕು. ಅದು ತಿಳ್ಕೊಳ್ಳೋದೇ ಹೋದ್ರೆ ಹೊಸ ಒಡಂಬಡಿಕೆ ಅರ್ಥ ಆಗಲ್ಲ. ಹೊಸ ಒಡಂಬಡಿಕೆ ಅರ್ಥ ಆಗಬೇಕಾದ್ರೆ ಹಳೆ ಒಡಂಬಡಿಕೆ ನಮಗೆ ಖಂಡಿತವಾಗಿ ಗೊತ್ತಿರಬೇಕು. ಇಸ್ರಾಯೇಲ್ರು ಯಾರು, ಯೆಹೂದ್ಯರು ಯಾರು, ದೇವರು ಯಾಕೆ ಅವರನ್ನ ಆರಿಸಿಕೊಂಡ್ರು, ಅಬ್ರಹಾಮನು ಯಾರು, ಇವೆಲ್ಲ ಕೆಲವು ವಿಷಯಗಳು ಗೊತ್ತಾದರೆ ನಮ್ಗೆ ಅರ್ಥ ಆಗುತ್ತೆ. ಇವಾಗ ನೋಡಿ, ದಶಮ ಭಾಗದ ಬಗ್ಗೆ ಒಂದು ಮಾತು ಬರೆಯಲ್ಪಟ್ಟಿರುತ್ತೆ. ಮಲಾಕಿ ಗ್ರಂಥ 3ನೇ ಅಧ್ಯಾಯಕ್ಕೆ ಬನ್ನಿ ಪ್ರಿಯರೇ. ಮಲಾಕಿ 3ನೇ ಅಧ್ಯಾಯ 7ನೇ ವಚನದಿಂದ. ಮಲಾಕಿ 3ನೇ ಅಧ್ಯಾಯ 7ನೇ ವಚನದಿಂದ. ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಹೊರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ. ನನ್ನ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಅಂದರೆ ನೀವು ನನ್ನ ಕಡೆಗೆ ತಿರುಗಬೇಕು, ನಾನು ನಿಮ್ಮ ಕಡೆಗೆ ತಿರುಗುತ್ತೀನಿ ಅಂತೇಳಿ ಹೇಳಿದ್ದಾರೆ. ಇವಾಗಲೂ ಕೂಡ ಅಷ್ಟೇ ಖಂಡಿತವಾಗಿ ನಾವು ದೇವರ ಕಡೆಗೆ ತಿರುಗಿದಾಗ ದೇವರು ನಮ್ಮ ಕಡೆಗೆ ತಿರುಗುವಂಥದ್ದು ನೋಡ್ತೀವಿ ಪ್ರಿಯರೇ. ಆಮೇಲೆ ನೋಡಿ 8ನೇ ವಚನ. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ ಅಂದರೆ ದೇವರದು ಕದಿಯಬಹುದಾ? ನೀವು ಹೇಳ್ತೀರಿ ಏನನ್ನ ಕದ್ದುಕೊಂಡಿದ್ದೀವಿ ದೇವರೇ ಅಂತ ನೀವು ಕೇಳ್ಬೋದು. ಕೇಳಿದ್ರೆ ಅವ್ರಿಗೆ ಏನಂತ ಹೇಳ್ತಾ ಇದ್ದಾರೆ ನೋಡಿ, ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ, ಇವುಗಳನ್ನೇ ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ ಅಂತ ಹೇಳ್ತಾರೆ. ಏನು ಕದ್ದುಕೊಂಡಿದ್ದಾರಂತೆ ಅವರು? ದಶಮಾಂಶವನ್ನು ಕದ್ದುಕೊಂಡಿದ್ದಾರಂತೆ. ಅಂದರೆ ಹೊಲದಲ್ಲಿ ಬೆಳೆ ಬಂದರೆ ಅದರಲ್ಲಿ ದಶಮ ಭಾಗ ಕಾಣಿಕೆ ತಂದು ಕೊಡಬೇಕು. ಆಮೇಲೆ ವ್ಯಾಪಾರ ಮಾಡಿದ್ರೆ ಅದರಲ್ಲಿ ಎಷ್ಟು ಲಾಭ ಬರುತ್ತೋ ಅದರಲ್ಲಿ ದಶಮ ಭಾಗ ತಂದು ಕೊಡಬೇಕು. ಎಷ್ಟು ಲಾಭ ಬರುತ್ತೆ ಅದರಲ್ಲಿ, ಎಷ್ಟು ಬೆಳೆ ಬರುತ್ತೆ ಅದರಲ್ಲಿ ದಶಮ ಭಾಗ ಯಾರಿಗೆ ತಂದು ಕೊಡಬೇಕು? ದೇವರ ಸೇವೆ ನಿಮಿತ್ತವಾಗಿ ತಂದು ಕೊಡಬೇಕಂತಿರುತ್ತೆ. ನೀವೇನು ಮಾಡಿದ್ದೀರಾ? ದಶಮ ಭಾಗ ಕೊಡದೇ ಇದ್ದ ಕಾರಣ ನೀವು ನನ್ನದು ನೀವೇನು ಮಾಡಿದ್ದೀರಾ? ಕದ್ದುಕೊಂಡಿದ್ದೀರಾ ಅಂತ ಹೇಳಿದಾಗ, ಈ ಮಾತು ಹೇಳಿದಾಗ ನಮ್ಗೆ ಹೇಗೆ ಅನ್ನಿಸ್ತು ಪ್ರಿಯರೇ? ಹೌದು ಅಲ್ವಾ, ನಾವು ಕದ್ದುಕೊಂಡಿದ್ದೀವ, ನಾವು ಸರಿಯಾಗಿ ಕೊಡ್ತಾ ಇಲ್ವಲ್ಲ ಅಂತೇಳಿ ಬರಲ್ವಾ?
ಬರುತ್ತೆ. ಬಂದಾಗ ಏನು ಮಾಡ್ತೀವಿ ನಾವೆಲ್ಲರೂ ಕೂಡ? ಕೊಡೋದಕ್ಕೆ ಇಷ್ಟಪಡ್ತೀವ ಅಥವಾ ಕೊಡ್ತೀವ? ಇನ್ನೊಂದು ಮಾತು ಏನಿರುತ್ತೆ ಗೊತ್ತಾ? ಒಂದು ಸಾರಿ ಕೊಟ್ಟು ನೋಡಿ ಅಂತಾನೆ. ಏನು ಹೇಳ್ತಾರೆ ಹೇಳ? ನೀವು ಕೊಟ್ಟು ನೋಡಿ, ಕೊಟ್ಟು ಪರೀಕ್ಷೆ ಮಾಡಿ ನನ್ನನ್ನು ಅಂತ ಹೇಳ್ತಾರೆ. ಕೊಟ್ಟು ಪರೀಕ್ಷೆ ಮಾಡಿ ಅಂತ ದೇವರಲ್ಲಿರುವಾಗ ಇದನ್ನು ಕೂಡ ಅದೇ ಪಂಚ್ ಹೆಂಗಿರ್ತದೆ, ಹೃದಯ ಟಚ್ ಆಗ್ಬೇಕು, ಹಂಗಿರುತ್ತೆ. ಕೊಟ್ಟು ನೋಡಿ. ಇದು ಯಾರಿಗೆ ಹೇಳಿದ್ದಾರೆ? ಯಾವ ಕಾಲದಲ್ಲಿ ಹೇಳಿದ್ದಾರೆ? ಹೊಸ ಒಡಂಬಡಿಕೆಯಲ್ಲಿ ಮಾತು ವರ್ತಿಸುತ್ತಾ? ಹೊಸ ಒಡಂಬಡಿಕೆಯಲ್ಲಿ ಏನು ಹೇಳಿದ್ದಾರೆ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕಲ್ಲ. ಯೇಸು ಪ್ರಭು ಬಂದ ಮೇಲೆ ಏನು ಹೇಳಿದ್ದಾರೆ? ಈ ಮಾತು ಹೇಳಿರೋದರಿಂದ ಪ್ರಿಯರ ದೇವರ ಮಕ್ಕಳಿರ ನೋಡಿ, ಅವ್ರು ಏನು ಹೇಳ್ತಾರೆ ಅಂದರೆ, ದೇವರು ಇವುಗಳನ್ನು ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆಗೆದು ನಿಮ್ಮಲ್ಲಿ ಸ್ಥಳ ಹಿಡಿಸಲಾರದಷ್ಟು ಸುವರವನ್ನು ಸುರಿಸುವೆನು. ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಅಂದರೆ ನನ್ನನ್ನು ಪರೀಕ್ಷೆ ಮಾಡಿ, ನೀವು ಕೊಟ್ಟು ಪರೀಕ್ಷೆ ಮಾಡಿ. ಏನು ಹೇಳ್ತಾರೆ? ಕೊಟ್ಟು ಪರೀಕ್ಷೆ ಮಾಡಿ ಅಂತ ಈ ಮಾತು ಇರುವುದರಿಂದ ಅನೇಕರಿಗೆ ಈ ಮಾತು ಬೋಧನೆ ಮಾಡ್ತಾ ಇರ್ತಾರೆ. ನೀವು ಕೊಟ್ಟು ಪರೀಕ್ಷೆ ಮಾಡಿ ಅಂದಾಗ ಏನ್ರಿ, ಎಲ್ಲರೂ ಕೊಡ್ತಾರ? ಯಾರಾದರೂ ಮರೆ ಮಾಡ್ತಾರ? ಸಭೆಯವರು ಎಲ್ಲರೂ ಕೊಡ್ತಾರೆ. ಕೊಟ್ಟಾಗ ಏನಾಗ್ತಾರೆ? ಬಿಲ್ಡಿಂಗ್ ಬೆಳೆಯುತ್ತಾ ಅಥವಾ ಅಲ್ಲೇ ಇರುತ್ತಾ? ಬೆಳೆಯುತ್ತೆ, ದೊಡ್ಡದಾಗಿರುತ್ತೆ. ಪ್ರಿಯರ ದೇವ್ರ ಮಕ್ಕಳಿಗೆ ಯಥಾರ್ಥವಾಗಿ ಸೇವೆ ಮಾಡೋರ ಗತಿ ಹೆಂಗಿರುತ್ತೆ? ಯಥಾರ್ಥವಾಗಿ ದೇವರ ಸೇವೆ ಮಾಡೋರು ಇರ್ತಾರಲ್ಲ. ಇವಾಗ ನಮ್ಮದು ಅಂತಂದರೆ ದೇವರು, ಯಾಕೆಂದರೆ 25 ವರ್ಷದಿಂದ ಯಥಾರ್ಥವಾಗಿ ಸೇವೆ ಮಾಡ್ಕೊಂಡು ಬಂದಿರೋದರಿಂದ ದೇವ್ರು ಕೊಟ್ಟಂಥ ಒಂದು ಭಾಗ್ಯ, ದೊಡ್ಡ ಭಾಗ್ಯ ಅದು. ಸುಖ ಭೋಗಗಳಿಗೆ ಒಳಪಟ್ಟವರ ಒಂದು ಗತಿ ಹೇಗಿರುತ್ತೆ, ಯಥಾರ್ಥವಾಗಿ ಸೇವೆ ಮಾಡುವವರ ಗತಿ ಹೇಗಿರುತ್ತೆ ಅನ್ನುವಂಥದ್ದನ್ನು ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 9ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೆ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಸಂತೋಷವಾಗಿ, ಇಲ್ಲಿ ನೋಡಿ ದೇವರು ಹೇಳಿರುವಂಥ ವಚನವನ್ನು ನಾವು ಕೂಡ ಸಭೆಯಲ್ಲಿ ಹೇಳ್ತಾ ಇಲ್ವಾ? ಇದೇ ವಚನವನ್ನು ಹೇಳ್ತೀವಿ. ಒಂದು ಕಾಲದಲ್ಲಿ ಮಲಾಕಿ ಗ್ರಂಥದಲ್ಲಿ ಇದೆಯಲ್ಲ, ಅದು ಯೆಹೂದ್ಯರಿಗೆ, ಇಸ್ರೇಲ್ ಜನಾಂಗದವರಿಗೆ ಕೊಡಲ್ಪಟ್ಟಂತ ಆಜ್ಞೆ. ಅಲ್ಲಿ ಅವರು ಹೇಳಿದ್ದಾರೆ, ಅದು ಅವರ ಮಧ್ಯದಲ್ಲಿ ನೆರವೇರಿದೆ. ಇವಾಗ ಯೇಸು ಕ್ರಿಸ್ತರು ಬಂದ ಮೇಲೆ ಹೊಸ ಒಡಂಬಡಿಕೆ ಕೊಟ್ಟ ಮೇಲೆ ಎಷ್ಟು ಕಾಣಿಕೆ ಕೊಡಬೇಕಂತ ಇರುತ್ತಪ್ಪ ಅಂತ ನೋಡುವಾಗ, ಮೊಟ್ಟ ಮೊದಲು ನಿನ್ನ ಜೀವಿತವನ್ನೇ ದೇವರಿಗೆ ಅರ್ಪಣೆ ಮಾಡು. ಕಾಣಿಕೆ ಕೊಡಬೇಕಾದ್ರೆ ನಿನ್ನ ಹೃದಯದಲ್ಲಿ ಏನು ಅಂದುಕೊಂಡಿದೀಯಾ? ನಿನ್ನ ಹೃದಯದಲ್ಲಿ ಯಥಾರ್ಥವಾಗಿ ಕೊಡು. ಯಾರು ಒತ್ತಾಯ ಮಾಡಿದ್ದಾರೆ, ಅವರು ಒತ್ತಾಯ ಮಾಡಿದ್ದಾರೆ, ಇವರು ಒತ್ತಾಯ ಮಾಡಿದ್ದಾರೆ, ಏನೋ ಆಸೆಗಳನ್ನು ತೋರಿಸಿದ್ದಾರೆ. ಒತ್ತಾಯ ಮಾಡಿ ಅಂದರೆ ದೇವರಿಗೆ ಕೊಟ್ಟರೆ ನಮಗೆ ಲಾಭ ಬರುತ್ತೆ, ಇಲ್ಲಾಂದರೆ ಏನೋ ಸಿಗುತ್ತೆ, ಏನೋ ಬರುತ್ತೆ, ಮನೆ ಬರುತ್ತೆ, ಆಶೀರ್ವಾದ ಬರುತ್ತೆ ಅಂತೇಳಿ ಈ ರೀತಿ ಆಸೆಗಳನ್ನು ತೋರಿಸಿ ಒತ್ತಾಯ ಮಾಡಿದ್ರೆ, ಆ ಒತ್ತಾಯದಿಂದ ನೀವು ಕೊಟ್ಟರೆ ಅದಕ್ಕೆ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಉಪಯೋಗ ಇದೆಯಾ ಇಲ್ವಾ? ಒತ್ತಾಯದಿಂದ ಕೊಡುವುದರಿಂದ ದೇವ್ರಿಗೆ ಮುಟ್ಟಲ್ಲ. ಅದು ಯಾರಿಗೆ ಮುಟ್ಟಲ್ಲ ಹೇಳಿ? ದೇವ್ರಿಗೆ ಮುಟ್ಟಲ್ಲ. ಅವರು ಒತ್ತಾಯ ಮಾಡಿದ್ದಾರೆ, ಆ ಒತ್ತಾಯ ಮಾಡಿರೋದರಿಂದ ನೀವು ಕೊಟ್ಟಿದ್ದೀರಾ. ಅದು ದೇವ್ರಿಗೆ ಮುಟ್ಟುತ್ತಾ? ಯಾರಿಗೆ ಮುಟ್ಟುತ್ತೆ? ಅದು ಸೇವಕರಿಗೆ ಮುಟ್ಟುತ್ತೆ, ಅವ್ರಿಗೆ ಮುಟ್ಟುತ್ತೆ ವಿನಃ ದೇವ್ರಿಗೆ ಮುಟ್ಟುವಂಥದ್ದಲ್ಲ. ದೇವರಿಗೆ ಮುಟ್ಟಬೇಕಾದ್ರೆ ನಿನ್ನಲ್ಲಿ ಭಕ್ತಿ ಇರಬೇಕು, ನಿನ್ನಲ್ಲಿ ನಂಬಿಕೆ ಇರಬೇಕು, ನಿನ್ನಲ್ಲಿ ಪ್ರೀತಿ ಇರಬೇಕು. ಆಮೇಲೆ ದೇವ್ರಿಗೋಸ್ಕರ ಏನಾದರೂ ಕೊಡಬೇಕು ಅಂತೇಳಿ ಒಂದು ಏನಿರಬೇಕು? ತ್ಯಾಗ ಇರಬೇಕು. ತ್ಯಾಗ ಅಂದರೆ ನಾನು ದೇವ್ರಿಗೋಸ್ಕರ ಕೊಡಬೇಕು, ದೇವರ ಸೇವೆ ನಿಮಿತ್ತವಾಗಿ ಕೊಡಬೇಕು ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಬೇಕು. ಏನು ಹುಟ್ಟಿದೆಯೋ ಆ ಹುಟ್ಟಿರುವಂಥ, ನಿಮ್ಮ ಮನಸ್ಸಿನಲ್ಲಿ ಏನು ಹುಟ್ಟಿದೆಯೋ ಹುಟ್ಟಿರುವಂಥ ಕಾಣಿಕೆ ನೀವು ಕೊಡುವಂಥದ್ದು ದೇವರ ಸನ್ನಿಧಿಗೆ ಮುಟ್ಟುತ್ತೆ ಪ್ರಿಯರೇ. ಬಲವಂತದಿಂದ, ಒತ್ತಾಯದಿಂದ, ಅವರೇನೋ ಬಲವಂತ ಮಾಡಿದ್ದಾರೆ, ನಿಮಗೇನೋ ಒತ್ತಾಯ ಅನಿಸಿದೆ, ಏನೋ ತೊಂದರೆ ಆಗ್ತಾ ಇದೆ, ಕೊಡಲಾ ಬೇಡ, ಕೊಡದೇ ಹೋದರೆ ಶಾಪ ಬರುತ್ತೇನೋ,
ಈ ರೀತಿ ಬೇಡ. ಅಂದರೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ ದೇವರು, ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಯಾರು ಒತ್ತಾಯ ಮಾಡುವುದರಿಂದ ನೀನು ಕೊಡುವುದರಿಂದ ಅದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ನೀನು ಕೊಡಬೇಕು, ಯಥಾರ್ಥವಾಗಿ ಕೊಡಬೇಕು, ಪ್ರೀತಿಯಿಂದ ಕೊಡಬೇಕು. ಪ್ರೀತಿಯಿಂದ ಬಹಳವಾಗಿ ಕೊಟ್ಟರೆ ಬಹಳ ಪ್ರತಿಫಲ, ಸ್ವಲ್ಪ ಕೊಟ್ಟರೆ ಸ್ವಲ್ಪ ಪ್ರತಿಫಲ. ಎಲ್ಲಿ ಸಿಗುತ್ತೆ? ಭೂಲೋಕದಲ್ಲ, ಪರಲೋಕದಲ್ಲ. ಭೂಲೋಕದಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ಓಕೆನಾ? ಭೂಲೋಕದಲ್ಲಿ ಈ ಪ್ರಿಯರ ದೇವ್ರ ಮಕ್ಕಳಿರ ಆಸ್ತಿ ಪಾಸ್ತಿ ಇರ್ಬೋದು, ಇಲ್ಲದೆ ಇರಬಹುದು. ಪರಲೋಕದಲ್ಲಿ ನಿಮಗೆ ಬಹಳ ಪ್ರತಿಫಲ ಸಿಗಬೇಕಾದ್ರೆ ಈ ವಚನಗಳನ್ನು ಪಾಲಿಸ್ಬೇಕಂತ ಹೇಳ್ತಾರೆ. ಇವಾಗ ಯಾವ ವಚನವನ್ನು ಪಾಲಿಸ್ತಾರೆ ದೇವರ ಸೇವಕರು? ಹೇಳಿ ಪ್ರಿಯರೇ, ಯಾವ ವಚನವನ್ನು ಪಾಲಿಸ್ತಾ ಇದ್ದಾರೆ ದೇವರ ಸೇವಕರು? ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಮಲಾಕಿ ಗ್ರಂಥದಲ್ಲಿದ್ದಂಥ ಆ ವಚನವನ್ನು ಪಾಲಿಸ್ತಾ ಇದ್ದಾರಾ? ಹೊಸ ಒಡಂಬಡಿಕೆಯಲ್ಲಿದ್ದಂಥ ಈ ವಚನವನ್ನು ಪಾಲಿಸ್ತಾರ? ಆ ವಚನವನ್ನು ಪಾಲಿಸಿದಾಗ ಏನಾಗುತ್ತಂದ್ರೆ ಅದು ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ. ಓಕೆ, ಇವಾಗ ಹೊಸ ಒಡಂಬಡಿಕೆಯಲ್ಲಿ ಒಂದು ವೇಳೆ ದಶಮ ಭಾಗ ನಾವು ತೆಗೆದಿಟ್ಟಿದ್ದೀವಿ, ಇಲ್ಲ ಜಾಸ್ತಿ ತೆಗೆದಿಟ್ಟಿದ್ದೀವಿ, ಇಲ್ಲ ಸ್ವಲ್ಪ ತೆಗೆದಿಟ್ಟಿದ್ದೀವಿ. ಓಕೆ, ನಿಮ್ಮ ಮನಸ್ಸಿನಲ್ಲಿ ಏನನ್ಸುತ್ತೆ? ನಿಮ್ಮ ಮನಸ್ಸಿನಲ್ಲಿ ಏನನ್ಸುತ್ತೆ? ನೀವು ದೇವ್ರಿಗೋಸ್ಕರ ಏನು ಕೊಡಬೇಕಂದುಕೊಂಡಿದ್ದೀರಾ? ಅದನ್ನು ಯಥಾರ್ಥವಾಗಿ ಕೊಡಬೇಕಂತ ಹೇಳ್ತಾರ ಅಥವಾ ಒತ್ತಾಯದಿಂದ ಕೊಡಬೇಕಂತ ಹೇಳ್ತಾರ? ನೋಡಿ ಮತ್ತೊಂದು ಸಾರಿ, ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು, ದೇವರಿಗೆ ಪ್ರೀತಿ ಉಂಟು. ಏನಿದೆ ಅಂತೇಳಿ? ಸಂತೋಷವಾಗಿ ಕೊಡಬೇಕಂತ ಹೇಳ್ತಾರೆ. ಇವಾಗ ಕಷ್ಟ ಇದೆ, ನಮ್ಮಲ್ಲಿ ಏನೂ ಇಲ್ಲ, ಕೊಡೋಕ್ಕಾಗ್ತಾ ಇಲ್ಲ, ಏನಿಲ್ಲ, ಆದರೆ ದೇವ್ರ ಮೇಲೆ ಪ್ರೀತಿ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ. ಕೈಯಲ್ಲಿ ಒಂದು 10 ರೂಪಾಯಿ ಮಾತ್ರ ಇದೆ. ಈ 10 ರೂಪಾಯಿ ಕೊಟ್ಟರೆ ತೊಗೊಳ್ತಾರ ಇಲ್ಲ, ಮತ್ತೇನಾದರೂ ಶಾಪ ಕೊಡ್ತಾರೇನೋ ಸೇವಕರು. ಈ ಭಾವನೆ ಬೇಡ ಅಂತ ಹೇಳ್ತಾರೆ. ನಿನ್ನಲ್ಲಿ ಏನಿದೆ ನನಗೆ ಗೊತ್ತು ಮಗನೇ ಮಗಳೇ, ನಿಮ್ಮಲ್ಲಿ ಏನಿದೆ ನನಗೆ ಗೊತ್ತು ಮಗನೇ ಮಗಳೇ ಅಂತೇಳಿ ದೇವ್ರು ನೆನೆಸ್ತಾರ. ದೇವರು ಅದನ್ನು ನೋಡ್ತಾರೆ ಪ್ರಿಯರೇ. ಸೇವಕರು ಹೇಗಿರ್ತಾರಪ್ಪ ಅಂತ ನೋಡುವಾಗ, ಜಾಸ್ತಿ ಕೊಟ್ಟಾಗ ಒಂದು ರೀತಿಯಲ್ಲಿ, ಸ್ವಲ್ಪ ಕೊಟ್ಟಾಗ ಮತ್ತೊಂದು ರೀತಿಯಲ್ಲಿ, ಎರಡು ಅಂದರೆ ವಿಭೇದವನ್ನು ತೋರಿಸಲ್ವಾ? ಪಕ್ಷಪಾತ ಮಾಡಲ್ವಾ? ಪಕ್ಷಪಾತ ಮಾಡುವವನು ಸೇವಕನಾಗಲ್ಲ. ಪಕ್ಷಪಾತ ಮಾಡೋನು ಏನಾಗಲ್ಲ ಹೇಳಿ? ಸೇವಕನಾಗಲ್ಲ. ದೇವರ ಸೇವಕನು ಆಗೋದಿಲ್ಲ ಪ್ರಿಯರ ದೇವ್ರ ಮಕ್ಕಳಿರ. ಪಕ್ಷಪಾತ ಇದ್ದರೆ ಮೊಟ್ಟ ಮೊದಲು ನಾನು ಇಂಥದ್ದು ಏನಾದರೂ ಹೃದಯದಲ್ಲಿ ಪಕ್ಷಪಾತ ಏನಾದರೂ ಹುಟ್ಟುತ್ತಾ ಇದೆಯಾ ತಂದೆ ಅಂದಾಗ ಅದನ್ನು ನೆನೆಸ್ಕೊಳ್ತಾ ಇರ್ತೀನಿ. ಇದನ್ನು ತೆಗೆದಾಕಿದ್ದೇವ್ರು ಬೇಡ ದೇವ್ರಿ, ನನಗೆ ಇಂಥ ಬೇಡ ಇದು, ಯಾಕೆಂದರೆ ದರಿದ್ರ ಅದು. ಮೊಟ್ಟ ಮೊದಲು ನಮ್ಮನ್ನು ನಾವು ಸರಿಪಡಿಸ್ಕೊಡುವಂಥ ಜ್ಞಾನ ನಮ್ಗೆ ಇಲ್ಲದೆ ಹೋದರೆ ನಾವು ಸೇವಕರಾಗಲ್ಲ. ಅದೇ ಪ್ರಕಾರ ವಿಶ್ವಾಸಿಗಳು ಕೂಡ ಅಷ್ಟೇ ಪ್ರಿಯರ ದೇವರ ಮಕ್ಕಳಿರ. ನಿಮ್ಮನ್ನು ನೀವು ಪರಿಶೋಧನೆ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮನ್ನು ನೀವು ಪರಿಶೋಧನೆ. ಈ ಲೋಕದಲ್ಲಿ ನೋಡಿ, ಸ್ವಲ್ಪ ಕಾಲ ಸುಖ ಸಂತೋಷ ಇರುತ್ತೆ. ದೇವ್ರನ್ನ ನಂಬಿದಾಗ, ದೇವ್ರಿಗೋಸ್ಕರ ಬದುಕುವಾಗ, ದೇವರ ಸೇವೆಯಲ್ಲಿ ಇದ್ದಾಗ ಹೇಗೆ ಇರುತ್ತೆ ಎನ್ನುವಂಥದ್ದು ಭಕ್ತರು ಹೇಳ್ತಾರೆ ದೇವರ ಗ್ರಂಥದಲ್ಲಿ. ಭಕ್ತರು ನೋಹನನ ಕಾಲದಲ್ಲಿ ಇದೆಯಲ್ಲ, ನೋಹನಿಗೆ ಸುಖ ಇದೆಯಾ ಕಷ್ಟ ಇದೆಯಾ ಹೇಳಿ ಪ್ರಿಯರೇ? ನಾವೇನು ಕಟ್ಟಬೇಕಾದ್ರೆ 1 ದಿನನ 2 ದಿನನ? ನಾವೇನು ಕಟ್ಟೋದಕ್ಕೆ ಯಾರಾದ್ರೂ ಜೊತೆ ಬರ್ತಾರ? ದೊಡ್ಡದು ನಾವೇನು, ಆ ದೇವರೇನು ದೊಡ್ಡದಾಗಿ ಆರ್ಡರ್ ಕೊಟ್ಟರು. ಎಷ್ಟು ದೊಡ್ಡದು? ಇಷ್ಟು ಆಗಲ್ಲ, ಇಷ್ಟು ಉದ್ದ, ಇಷ್ಟು ಎತ್ತರ ಮಾಡಬೇಕಪ್ಪ ನೋಹಾನನೇ. ಮತ್ತೆ ವಸ್ತುಗಳೆಲ್ಲ ನೀನೇ ತಯಾರು ಮಾಡಬೇಕು, ಮರಗಳು ನೀನೇ ಕಡಿಬೇಕು, ಎಲ್ಲ ನೀನೇ ತಯಾರು ಮಾಡ್ಕೋಬೇಕು. ಹೌದಾ ದೇವರೇ? ದೊಡ್ಡ ದೊಡ್ಡ ಮರಗಳು, ದೊಡ್ಡದು ಅದ್ಭುತವಾದಂಥ ನಾವೇ ಕಟ್ಟಿದ್ದಾನಲ್ಲ ಆತ. ಆ ನಾವೇ ಕಟ್ಟಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರಬೇಕು, ಎಷ್ಟು ಶ್ರಮೆ ಪಟ್ಟಿರಬೇಕು. ಹೊರಗಡೆ ನಿಂದನೆಗಳು, ಶೋಧನೆಗಳಿದೆಯಾ? ಏನು ನೋಹ, ನೀನು ಹುಚ್ಚಿಡಿದೆಯಾ? ಚೆನ್ನಾಗಿ ನಿನ್ನ ಮಕ್ಕಳಿದ್ದಾರೆ, ಚೆನ್ನಾಗಿ ಇರೋದು ಬಿಟ್ಟು ದೇವರಂತೀಯ, ಜಲಪ್ರಳಯ ಅಂತೀಯ, ಏನೋ ಆಗುತ್ತಂತ ಹೇಳ್ತೀಯ. ನೀನು ಹುಚ್ಚ? ಏನಾಗಿದೆ ನಿನಗೆ? ಬಾ, ನಾವೆಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದೀವಿ, ತಿಂತಾ ಇದ್ದೀವಿ, ಕುಡಿತಾ ಇದ್ದೀವಿ, ಎಂಜಾಯ್ ಸುಖವಾಗಿದ್ದೀವಿ. ನಿನಗೇನು ಹುಚ್ಚು? ದೇವರು ಅಂತೀಯ, ಪ್ರೀತಿ ಅಂತೀಯ. ದೇವರಂದ್ರೆ ಇಷ್ಟೊಂದು ಶ್ರಮೆಗಳಿರುತ್ತಾ? ಅರಣ್ಯಕ್ಕೆ ಹೋಗಿ ದೊಡ್ಡ ದೊಡ್ಡ ಮರಗಳು ಕಡ್ಕೊಂಡ್ಬರ್ಬೇಕಾ? ದೇವರಿದ್ರೆ ತಾನೇ ಕೊಡಬೇಕಾಗಿತ್ತಲ್ಲ, ತಾನೇ ಕೊಡ್ತಾ ಇದ್ರು. ನಿನಗೆ ಹುಚ್ಚಿಡಿದಿದೆ ಅಂತೇಳಿ ಈ ರೀತಿ ಮರುಳು ಮಾಡಿದ್ದಾರೆ, ಬೈದಿದ್ದಾರೆ, ನಿಂದಿಸಿದ್ದಾರೆ, ಅವಮಾನ ಪಡಿಸಿದ್ದಾರೆ ಆತನಿಗೆ. ಎಷ್ಟು ಅವಮಾನ ಪಡಿಸಿದ್ರು ಕೂಡ ಆ ದೇವರ ಸ್ವರ ಬಂದಿದೆ, ಅವರು ಖಂಡಿತವಾಗಿ ಮಾಡೇ ಮಾಡ್ತಾರೆ. ಅವ್ರು ಹೇಳಿರೋ ಪ್ರಕಾರ ನಾನು ಒಳಪಡಬೇಕು ಅಂತೇಳಿ ಆತನ ಕುಟುಂಬದವರು ಕಷ್ಟಪಟ್ಟು ಸೇವೆ ಮಾಡಿದ್ದಾರೆ ಪ್ರಿಯರ ದೇವರ ಮಕ್ಕಳಿರ.
ಶ್ರಮೆಗಳು ಬಂದರೂ ಕೂಡ ಪರವಾಗಿಲ್ಲ, ನನ್ನ ದೇವರ ಕರೆ ಇದೆ ಅಂತ. ಇವಾಗ ಯಾರು ಗೆಲ್ತಾರೆ? ಜನನ ಇವರ? ನೋಹಾನನಿಗೆ ಜಯ ಉಂಟಾಗತ್ತೆ. ನೋಹಾನನಿಗೆ ಜಯ ಉಂಟಾಗುವಂಥ ಒಂದು ಸಮಯ ಬರುತ್ತೆ. ಆ ಸಮಯ ಮುಟ್ಟಬೇಕಾದ್ರೆ ಮೊದಲನೇದಾಗಿ ಈ ಲೋಕದಲ್ಲಿ ಏನಪ್ಪ ಅಂದರೆ ಕಷ್ಟಗಳಿರುತ್ತೆ. ಯಾಕೆಂದರೆ ಅದು ಮುಂದೆ ಹೋಗ್ಬೇಕಲ್ಲ ಪ್ರಿಯರೇ. ಅದೇ ರೀತಿಯಲ್ಲಿ ಒಬ್ಬ ಮೋಶನು ಕೂಡ ಏನಪ್ಪ ಅಂದರೆ, ಮೋಶೆ ನಾನು ನಿನ್ನ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳ್ತಾನೆ. ಮೋಶೆ ಜೊತೆಯಲ್ಲಿದ್ದಾಗ ಅರಣ್ಯದಲ್ಲಿ ಏನ್ರಿ ಇಸ್ರಾಯೇಲ್ ಜನಾಂಗದವರು ಎಷ್ಟು ಸಾರಿ ನಿಂದಿಸಿದ್ದಾರೆ ಮೋಶೆಗೂ ದೇವ್ರಿಗೂ. ಮೋಶೆ ಎಲ್ಲಿದ್ದೀಯ ಮೋಶೆ, ಯಾಕೆ ಕರ್ಕೊಂಡು ಬಂದಿ? ನಮ್ಮನ್ನು ಕೊಂದಾಕೋದಿಕ್ಕೆ ಕರ್ಕೊಂಡು ಬಂದಿದೀಯಾ? ಇಲ್ಲಿಗೆ ನಮ್ಮನ್ನು ಅರಣ್ಯದಲ್ಲಿ ಕೊಂದಾಕೋದಿಕ್ಕೆ ಕರ್ಕೊಂಡು ಬಂದಿದೀಯಾ? ಏನ್ರಿ ಒಂದು ರೀತಿಯಲ್ಲಿ ನಿಂದಿಸ್ತಾ ಇದ್ದಾರೆ, ಮತ್ತೊಂದು ರೀತಿಯಲ್ಲಿ ಅವಮಾನ ಪಡಿಸ್ತಾ ಇದ್ದಾರೆ. ಇಲ್ಲಿ ಊಟ ಇಲ್ಲ, ನೀರಿಲ್ಲ, ಇಂಥ ಸ್ಥಳದಲ್ಲಿ ಕರ್ಕೊಂಡು ಬಂದಿದ್ದೀನಿ. ನೀನು ಯಾವ ದೇವ್ರನ್ನ ನಂಬಿದೀಯಾ? ಎಲ್ಲಿದ್ದಾನೆ ನಿನ್ನ ದೇವರು? ಸರಿಯಿಲ್ಲ, ನೀನು ಸರಿಯಿಲ್ಲ, ನಿನ್ನ ದೇವರು ಸರಿಯಿಲ್ಲ. ಅರಣ್ಯದಲ್ಲಿ ನಮ್ಮನ್ನು ಕೊಂದಾಕೋದಿಕ್ಕೆ ಕರ್ಕೊಂಡು ಬಂದಿದ್ದೀರಾ ನೀವೆಲ್ಲರೂ? ಅವಮಾನ ಪಡಿಸಿದ್ರಾ ಇಲ್ವಾ ಪ್ರಿಯರೇ? ಅವಮಾನ ಪಡಿಸಿದಾಗ ಮೋಶೆ ಸಹಿಸ್ಕೊಂಡಿದ್ದಾನ ಇಲ್ವಾ? ಸುಖ ಇದೆಯಾ ಮೋಶೆಗೆ? ಸುಖ ಇದೆಯಾ? ಬಹಳ ಕಷ್ಟ ಇದೆಯಾ? ನಾವೆಲ್ಲರೂ ಯಾವುದಕ್ಕೆ ಎದುರು ನೋಡ್ತೀವಪ್ಪ ಅಂತ ನೋಡುವಾಗ ಈ ಲೋಕದಲ್ಲಿ ಸುಖ ಭೋಗಗಳು ಬೇಕು. ದೇವ್ರನ್ನ ನಂಬಿಕೊಂಡಿದೀವಿ ಅಂದ್ರೆ ಸುಖ ಇರಬೇಕು, ಸಂತೋಷ ಇರಬೇಕು, ಹ್ಯಾಪಿಯಾಗಿ ಕಾರಲ್ಲಿ ತಿರುಗಬೇಕು, ಬಂಗ್ಲೆಯಲ್ಲಿ ಇರಬೇಕು, ಕುಡಿಬೇಕು, ತಿನ್ನಬೇಕು, ಫ್ಲೈಟಲ್ಲಿ ತಿರುಗಾಡಬೇಕು, ಎಲ್ಲ ದೇಶಗಳನ್ನು ಸುತ್ತಾಡಬೇಕು, ಹೆಂಡತಿ ಮಕ್ಕಳು ನಾವು ಸುಖವಾಗಿರ್ಬೇಕು ಅಂತ ಹೇಳ್ತೀನಿ. ನೀನು ಸುಖವಾಗಿರ್ಬೇಕಾ? ಈ ಲೋಕದಲ್ಲಿ ಸುಖ ಅಲ್ಲಪ್ಪ. ಈ ಲೋಕದಲ್ಲಿ ಸ್ವಲ್ಪ ಕಾಲ ಜೀವಿತ. ಈ ಸ್ವಲ್ಪ ಕಾಲದಲ್ಲಿ ನಿನ್ನ ದೇವ್ರಿಗೋಸ್ಕರ ಪ್ರಯಾಸ ಪಡಬೇಕಾಗತ್ತೆ. ಪ್ರಯಾಸ, ನಿನಗೆ ನಿಂದನೆಗಳು ಬರುತ್ತೆ, ಅವಮಾನ ಬರುತ್ತೆ, ಶೋಧನೆಗಳು ಬರುತ್ತೆ. ನಿಜವಾಗ್ಲೂ ವಾಕ್ಯದಗೋಸ್ಕರ ಇದ್ದಾಗ, ವಾಕ್ಯದಗೋಸ್ಕರ, ಸೇವೆಗೋಸ್ಕರ ಭಕ್ತಿಯಿಂದ ಯಥಾರ್ಥವಾಗಿ ನೀನು ನಿಂತ್ಕೊಂಡಾಗ, ಯಥಾರ್ಥವಾಗಿ ನೀವು ಭಕ್ತಿಯಿಂದ ನಡ್ಕೊಂಡಾಗ, ಪ್ರಿಯರಾದ ದೇವರ ಮಕ್ಕಳಿರಿ, ಈ ಲೋಕದಲ್ಲಿ ಕಷ್ಟಗಳು, ಶೋಧನೆಗಳು, ಹಿಂಸೆಗಳು ಬರ್ತಾ ಇರುತ್ತೆ ಪ್ರಿಯರೇ. ಮನೆಯಲ್ಲಿ ಬರುತ್ತೆ, ಹೊರಗಡೆ ಬರುತ್ತೆ, ಆತ್ಮಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಬರ್ತಾ ಇರುತ್ತೆ. ನಾವು ಯಾವುದನ್ನು ತಡ್ಕೊಳ್ತೀವಿ? ಯಾವುದನ್ನು ಗೆಲ್ತೀವಿ? ನಾವು ಯಾವುದನ್ನು ಅನುಭವಿಸೋಕೆ ನಾವು ರೆಡಿ ಇದ್ದೀವಿ ಹೇಳಿ ಪ್ರಿಯರೇ? ಯಾವುದನ್ನು? ಒಂದು ಕಾಲದಲ್ಲಿ ಸೌಲನು, ಅಪೊಸ್ತಲನಾಗಿರುವಂಥ ಪೌಲನಿದ್ದಾನಲ್ಲ, ದೇವರನ್ನ ನಂಬದೇ ಇದ್ದಾಗ ಆತನ ಹೆಸರು ಸೌಲ. ಸಭೆಯನ್ನು ಹಾಳು ಮಾಡ್ತಾನೆ, ಸಭೆಯನ್ನು ಹಿಂಸೆ ಪಡಿಸ್ತಾನೆ. ಕಂಡಲ್ಲಿ ಏನ್ರಿ ಎಲ್ಲಿ ಕ್ರೈಸ್ತರು ಕಂಡಿದ್ದಾರೋ ಅಲ್ಲಿ ಹುಡುಕಿ ಕೊಂದಾಕಿದ್ದಾನೆ. ಆತನಿಗೆ ದರ್ಶನ ಆಗುತ್ತೆ. ಆವಾಗ ದೇವರು ಅರ್ಥ ಆಗ್ತಾನೆ. ಅರ್ಥ ಆದಮೇಲೆ ಏನ್ರಿ ದೀಕ್ಷಾಸ್ಥಾನ ಪಡ್ಕೊಳ್ತಾನೆ. ದೇವ, ನಾನು ಪಾಪ ಮಾಡಿದ್ದೀನಿ, ದೊಡ್ಡ ಪಾಪಾತ್ಮನು ದೇವ, ನಾನು ದೊಡ್ಡ ಪಾಪಿ ದೇವ, ನನ್ನನ್ನು ಕಾಪಾಡಿ ಅಂದಾಗ ಏನ್ರಿ ಓಕೆ ಅಂತೇಳಿ ಸೌಲನನ್ನು ಆಶೀರ್ವಾದ ಮಾಡಿ, ಇನ್ಮೇಲೆ ನೀನು ಪೌಲನು ಅಂದಾಗ ನನ್ನ ಸೇವೆ ನಿಮಿತ್ತವಾಗಿ ನೀನು ಬದುಕಬೇಕು ಅಂದಾಗ ಏನ್ರಿ ಎರಡು ಮಾತಿಲ್ಲ ಪ್ರಿಯರೇ, ಬೇರೆ ಮಾತಿಲ್ಲ. ಕುಂತರು ದೇವರು, ನಿಂತರು ದೇವರು, ಸುವಾರ್ತೆ ಎಲ್ಲಿ ಹೋದ್ರು ಕೂಡ ದೇವ್ರನ್ನ ಧ್ಯಾನಿಸ್ತಾ ಇದ್ದಾನೆ, ದೇವ್ರನ್ನ ಘನಪಡಿಸ್ತಾ ಇದ್ದಾನೆ, ಏನ್ರಿ ದೇವ್ರ ವಾಕ್ಯವನ್ನು ತಿಳ್ಕೊಳ್ತಾ ಇದ್ದಾನೆ. ಆಮೇಲೆ ದೇವ್ರಿಗೋಸ್ಕರ, ಸುವಾರ್ತೆಗೋಸ್ಕರ ಸಿದ್ಧನಾಗ್ತಾನೆ. ಆತನು ದೇವ್ರಿಗೋಸ್ಕರ ಸಿದ್ಧನಾದಾಗ, ಸುವಾರ್ತೆಗೋಸ್ಕರ ಸಿದ್ಧನಾದಾಗ, ಸುವಾರ್ತೆ ನಿಮಿತ್ತವಾಗಿ ಅನೇಕ ದೇಶಗಳನ್ನು ಪ್ರಯಾಣ ಮಾಡ್ತಾನೆ. ಅನೇಕ ದೇಶಗಳಿಗೆ ಪ್ರಯಾಣ ಮಾಡಿ ಕಣ್ಣಿಗೆ ನಿದ್ದೆ ಇಲ್ಲದೆ, ಸರಿಯಾದ ರೀತಿಯಲ್ಲಿ ಊಟ ಇಲ್ಲದೆ ಅಲ್ಲಲ್ಲಿ ತಿರುಗಾಡಿದ ಮೇಲೆ ಏನ್ರಿ ಇನ್ನೊಂದು ಆ ಪೌಲನಿಗೆ ವರ ಇರುತ್ತೆ, ದೇವರು ವರ ಕೊಟ್ಟಿರ್ತಾರೆ. ಆ ಸಮಯದಲ್ಲಿ ಏನಾಗುತ್ತಪ್ಪ ಅಂತ ನೋಡುವಾಗ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ ಪ್ರಿಯರೇ. 8ನೇ ವಚನ. ಲುಸ್ತ್ರದೊಳಗೆ ಕಾಲುಗಳಿಲ್ಲದ, ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು. ಅವನು ಹುಟ್ಟುಕುಂಟನಾಗಿದ್ದು ಎಂದಿಗೂ ನಡೆಯದೇ ಇದ್ದವನು. ಪೌಲನು ಆಡುವ ಮಾತುಗಳನ್ನು ಅವನ ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು, ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ಆ ಮನುಷ್ಯನು ಆರಿ ನಡೆದಾಡಿದನು. ಅಂದರೆ ಹುಟ್ಟುಕುಂಟನನ್ನ ಏನು ಮಾಡ್ತಾನೆ? ಒಂದೇ ಒಂದು ಕ್ಷಣದಲ್ಲಿ ಎದ್ದು ನಿಂತುಕೋ ಅಂತೇಳಿ ಪೌಲನು ಹೇಳುವಾಗ, ಒಂದೇ ಒಂದು ಕ್ಷಣದಲ್ಲಿ ಹುಟ್ಟುಕುಂಟನಿಗೆ ಏನು ಬಂದಿದೆಯಪ್ಪ ಅಂತ ನೋಡುವಾಗ ಕಾಲುಗಳು ಬಂದಿದೆ, ಎದ್ದು ನಿಂತು ನಡೆದಾಗ್ತದೆ. ಇದು ಲುಸ್ತ್ರದಲ್ಲಿದ್ದಂಥ ಎಲ್ಲ ಪ್ರಜೆಗಳನ್ನು ನೋಡಿ
ಎಲ್ಲ ಪ್ರಜೆಗಳು ನೋಡಿ ಪೌಲನನ್ನು ಕುರಿತು ಏನಂದ್ಕೊಳ್ತಾ ಇದ್ದಾರೆ, ಪೌಲನನ್ನು ಬರ್ನಬವನ್ನು ಕುರಿತು ನಮ್ಮೂರಿಗೆ ದೇವತೆಗಳು ಬಂದಿದ್ದಾರೆ. ನಮ್ಮೂರಿಗೆ ಯಾರು ಬಂದಿದ್ದಾರೆ? ನಮ್ಮೂರಿಗೆ ದೇವತೆಗಳು ಬಂದಿದ್ದಾರೆ. ನಮ್ಮೂರಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೀವಲ್ಲ, ದ್ಯಾವ್ಸ್ ದೇವರು ಎಂದು ಇನ್ನೊಬ್ಬ ದೇವರೆಂದು ಪೂಜೆ ಮಾಡ್ತಿದ್ದೀವಲ್ಲ, ಆ ಪೂಜೆ ಮಾಡುವಂತಹ ದೇವರು ಮನುಷ್ಯರ ರೂಪದಲ್ಲಿ ತಾಳಿ ಬಂದಿದ್ದಾರೆ ಅಂತೇಳಿ ಇವರಿಬ್ಬರನ್ನ, ಯಾರನ್ನ, ಪೌಲನನ್ನು ಬರ್ನಬನನ್ನು ಇಬ್ಬರನ್ನ ಕಾಲಿಗೆ ನಮಸ್ಕಾರ ಮಾಡುತ್ತಾ, ಆನಂತರ ಏನ್ರಿ ಪೂಜೆ ಮಾಡುತ್ತಾ, ಆಮೇಲೆ ಕೊರಳಿಗೆ ಹೂವಿನ ಹಾರಗಳನ್ನು ಹಾಕಿ ಒಟ್ಟಿನಲ್ಲಿ ಹಬ್ಬ ಮಾಡೋಣ, ಜಾತ್ರೆ ಮಾಡೋಣ ಅಂತೇಳಿ ಇವರ ವಿಷಯದಲ್ಲಿ ದೊಡ್ಡದಾಗಿ ಪ್ರಯತ್ನ ಮಾಡ್ತಾರೆ. ಜಾತ್ರೆ ಥರ ಗುಂಪು ಗುಂಪಾಗಿ ಬರ್ತಾರೆ ಎಲ್ಲ ಜನ, ಗುಂಪು ಗುಂಪಾಗಿ. ಆ ಮನುಷ್ಯನು ಹಾರಿ ನಡೆದಾಡಿದನು. ಪೌಲನು ಮಾಡಿದ್ದನ್ನು ಗುಂಪು ಕೂಡಿದ ಜನರು ನೋಡಿ, ದೇವತೆಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಲುಕೋನ್ಯ ಭಾಷೆಯಲ್ಲಿ ಕೂಗಾಡಿದರು. ಲುಕೋನ್ಯ ಭಾಷೆಯಲ್ಲಿ ಕೂಗಾಡಿದರು. ಬರ್ನಬನನ್ನು ದ್ಯಾವ್ಸ್ ದೇವರೆಂತಲೂ, ಪೌಲನು ಮಾತಾಡುವುದರಿಂದ ಮುಖ್ಯನಾದದರಿಂದ ಅವನನ್ನು ಹೆರ್ಮೆ ದೇವತೆ ಎಂತಲೂ ಅಂದುಕೊಂಡರು. ದ್ಯಾವ್ಸ್ ದೇವರು ಹೆರ್ಮೆ ದೇವರೆಂತಲೂ. ನಮ್ಮೂರಲ್ಲಿ ದೇವರುಗಳು ಬಂದಿದ್ದಾರೆ, ದೇವತೆಗಳು ಬಂದಿದ್ದಾರೆ ಅಂತೇಳಿ ಏನು ಮಾಡ್ತಾ ಇದ್ದಾರೆ ನೋಡಿ ಪ್ರಿಯರೇ. ಪೂಜಾರಿಯು ಎತ್ತುಗಳನ್ನು, ಹೂವಿನ ಹಾರಗಳನ್ನು ಊರು ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ಇದನ್ನು ಕೇಳಿ ಅಪೊಸ್ತಲರಾದ ಬರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಿದುಕೊಂಡು ಜನರ ಗುಂಪಿನೊಳಗೆ ಕೂಗ್ತಾ ಇದ್ದಾರೆ. ಅಂದರೆ ಇವರು ಮಾಡಿರುವಂಥದ್ದು ನೋಡಿ, ಎಲ್ಲ ಜನರು ಅಬ್ಬಬ್ಬ ನಮ್ಮ ಊರಿಗೆ ಎಷ್ಟು ಅದ್ಭುತವಾದಂಥ ದೇವತೆಗಳು ಬಂದಿದ್ದಾರೆ ಅಂತೇಳಿ ಇಷ್ಟೋ ದಿನದಿಂದ ನಾವು ಏನು ಮಾಡಿದ್ದೀವಿ, ಪೂಜೆ ಮಾಡಿದ್ದೀವಿ, ಏನೇನೋ ಮಾಡಿದ್ದೀವಿ, ಇವಾಗ ನಮ್ಮ ಮಧ್ಯದಲ್ಲಿ ಇವ್ರು ಬಂದಿದ್ದಾರಪ್ಪ ಅಂತೇಳಿ ಅವರನ್ನು ನಿಲ್ಲಿಸಿ ಗುಡಿ ಪೂಜಾರಿ ಬಂದು ಎಲ್ಲರಿಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾನೆ. ಎಲ್ಲರಿಗೆ ಅನೌನ್ಸ್ಮೆಂಟ್, ಇವತ್ತು ನಮ್ಮ ಊರಿಗೆ ದೇವತೆಗಳು ಬಂದಿದ್ದಾರೆ, ಏನು ಮಾಡೋಣ, ಒಂದು ಓರಿ ತೊಗೊಂಡು ಬನ್ನಿ, ಓರಿ ತೊಗೊಂಡು ಬಲಿ ಕೊಡೋಣ, ಪೂಜೆ ಮಾಡೋಣ, ಹೂವಿನ ಹಾರ ತೊಗೊಂಡು ಬನ್ನಿ. ಈ ಮಾತು ಪೂಜಾರಿ ಹೇಳಿದ ತಕ್ಷಣ ಇವರೆಲ್ಲರೂ ಏನು ಮಾಡ್ತಾರೆ, ಹೂವಿನ ಹಾರ ಎಲ್ಲ ಖಾಲಿ ಆಗ್ತಾವೆ, ಹೂಗಳು ಎಲ್ಲ ಲಾಟ್ ಬರ್ತಾ ಇದ್ದಾರೆ. ಜಾತ್ರೆ ನಮಸ್ಕಾರಗಳು ಅಯ್ಯ. ಆವಾಗ ಪೌಲನ್ ಅದನ್ನು ತಡಿಬೇಕಾದ್ರೆ ಬಹಳ ಕಷ್ಟ ಆಗಿದೆ ಅಂತ ಹೇಳ್ತಾರೆ. ಇದನ್ನು ತಡೆಯೋದಕ್ಕೆ ಏನಾಗಿದೆ ಅಂತೆ, ಕಷ್ಟ ಆಗಿದೆ ಅಂತ ಹೇಳ್ತಾರೆ. ನೋಡಿ ಯಾಕೆ ಹೇಳ್ತಿದ್ದೀನೋ ಆಮೇಲೆ ಗೊತ್ತಾಗತ್ತೆ. ಇದನ್ನು ಕೇಳಿ ಅಪೊಸ್ತಲರಾದ ಬರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಿದುಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ, ಜನರೇ, ನೀವು ಮಾಡುವುದೇನು ಇದೇನು? ನಾವು ಮನುಷ್ಯರು ನಿಮ್ಮಂಥ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮಿ ಆಕಾಶಗಳ ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವರಾಗಿದ್ದೇವೆ. ಸುವಾರ್ತೆಯನ್ನು ಹೇಳೋದಕ್ಕೆ ಬಂದಿದ್ದೇವೆ ನಾವು, ದೇವರ ಸುವಾರ್ತೆ. ದೈವ ಕುಮಾರನು ಬಂದಿದ್ದಾನೆ, ಆತನು ನಮ್ಮೆಲ್ಲರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ. ತಂದೆಯಾದ ದೇವರಿದ್ದಾರೆ, ಅವ್ರ ಮೂಲಕ ಜಗತ್ತು ಉಂಟಾಗಿದೆ, ಅವ್ರ ಮೂಲಕ ಈ ಲೋಕ ಉಂಟಾಗಿದೆ. ನಾವು ಪಾಪ ಮಾಡಿರೋದರಿಂದ ತನ್ನ ಪ್ರಿಯ ಕುಮಾರನ ಕಳಿಸ್ಕೊಟ್ಟು ಒಂದು ಮಾರ್ಗವನ್ನು ತೋರಿಸಿದ್ದಾನೆ, ಆ ರಕ್ಷಣೆ ಮಾರ್ಗ. ಈ ರಕ್ಷಣೆ ಮಾರ್ಗದಲ್ಲಿ ನಾವು ಸೇರಬೇಕಾಗಿದೆ. ಅದೇ ಸುವಾರ್ತೆಯನ್ನು ನಾವು ಹೇಳಕ್ ಬಂದ್ರೆ ನೀವೇನು ಮಾಡ್ತಾ ಇದ್ದಾರೆ? ಇದು ಹುಚ್ಚು ಕೆಲಸ. ಏನು ಕೆಲಸ ಇದು? ಹುಚ್ಚು ಕೆಲಸ ಇದು. ಬಿಡಬೇಕು, ಮಾಡಬಾರ್ದು ಅಂದ ತಕ್ಷಣ ಇನ್ನು ಕೆಲವರು ಬೇರೆ ಪ್ರಾಂತದಿಂದ ಯಾರು ಬರ್ತಾರಪ್ಪ ಅಂತ ನೋಡುವಾಗ ಏನ್ರಿ 16 ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲ ಜನಾಂಗಗಳನ್ನು ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗದಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೆ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು, ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದನು. ಅವರು ಆ ಮಾತುಗಳನ್ನು ಹೇಳಿದರು. ಜನರನ್ನು ತಮಗೆ ಬಲಿ ಕೊಡದಂತೆ ತಡೆಯುವುದಕ್ಕೆ ಕಷ್ಟವಾಯಿತು. ತರುವಾಯ ಅಂತಿಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯೆಹೂದ್ಯರು ಬಂದು ಜನರನ್ನು ಪ್ರೇರಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅಂದರೆ ಬೇರೆ ಯೆಹೂದ್ಯರು ಬಂದು, ಯೆಹೂದ್ಯರು ಯಾರು? ಪೌಲನ ಸ್ವಂತ ಜನಾಂಗದವರು. ಯೆಹೂದ್ಯರು ಯಾರು? ಪೌಲನ ಸ್ವಂತ ಜನಾಂಗದವರು. ಇವಾಗ ಲುಸ್ತ್ರದಲ್ಲಿ ಅನ್ಯರಿದ್ದಾರೆ. ಅನ್ಯರ ಬಳಿಯಲ್ಲಿ ಸುವಾರ್ತೆ ಸಾರುವಾಗ ಕೆಲವರು ನಂಬೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ, ಅಂದರೆ ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ, ಸುವಾರ್ತೆ ಪ್ರಾರಂಭ ಮಾಡ್ತಾ ಇದ್ದಾರೆ.
ಆ ಸಮಯದಲ್ಲಿ ಏನಾಗಿದ್ದಾರೆ ಅಂದರೆ ಅಂತ್ಯೋಕ್ಯದಿಂದ ಯೆಹೂದ್ಯರು ಬಂದಿದ್ದಾರೆ. ಯೆಹೂದ್ಯರು ಬಂದು ಏನು ಮಾಡ್ತಾ ಇದ್ದಾರೆ, ಇವರು ಸುಳ್ಳುಗಾರರು, ಇವ್ರ ಮಾತನ್ನು ನಂಬಬೇಡಿ, ಇವರು ದ್ರೋಹಿಗಳು, ದೇವರ ದ್ರೋಹಿಗಳು, ಇವ್ರ ಮಾತನ್ನು ನಂಬಬೇಡಿ, ಇವರು ಅನ್ಯಾಯ ಮಾಡಿದ್ದಾರೆ, ಇವರು ಅಂಥದ್ದು ಮಾಡಿದ್ದಾರೆ, ಇವರು ಇಂಥದ್ದು ಮಾಡಿದ್ದಾರೆ ಅಂತೇಳಿ ಯಾರೋ ಬಂದಿದ್ದರಿಂದ ಅವ್ರ ಮಾತನ್ನು ಕೇಳಿ ಪೌಲನ್ನ ಏನು ಮಾಡ್ತಾರಂತ ನೋಡುವಾಗ ಕಲ್ಲೆಸೆದು ಕೊಂದಾಕೋದಕ್ಕೆ ಸಿದ್ಧರಾಗ್ತಾರೆ ಪ್ರಿಯರೇ. ಕಲ್ಲೆಸೆದು ಕೊಂದಾಕದೆ. ಅಲ್ಲಪ್ಪ, ನಿನ್ನ ಕಣ್ಣಿನ ಮುಂದೆ ಒಬ್ಬ ಹುಟ್ಟು ಕುಂಟನಿಗೆ ಕಾಲು ಬರುವಂತೆ ಮಾಡಿದ್ದಾನಲ್ಲ, ಒಂದ್ಸರಿ ವಿಚಾರ ಮಾಡಬೇಕಲ್ಲ. ಹುಟ್ಟು ಕುಂಟನಿಗೆ ಕಾಲು ಬರುವಂತೆ ಮಾಡಿದಾರಲ್ಲ ಪೌಲನು ಬರ್ನಬ, ಇವ್ರ ಮಾತನ್ನ ವಿಚಾರ ಮಾಡ್ಬೇಕಲ್ಲ. ಯಾವನೋ ಸಗಣಿ ತಿನ್ನೋನು ಬಂದು ಅವನೇನೋ ಕೂಗಾಡಿದ್ರೆ, ಅವರೇನೋ ನಿಂದಿಸಿದ್ರೆ, ಅವರೇನೋ ಅವಮಾನ ಪಡಿಸಿದ್ರೆ, ಇವ್ರ ಬುದ್ಧಿ ಏನಾಗಿದೆ? ಇವರ ಬುದ್ಧಿ ಏನಾಗಿದೆ? ನಮ್ಮಲ್ಲಿ ಕೂಡ ಯಾವನೋ ಏನೋ ಚಾಡಿ ಹೇಳುವಾಗ ಅವ್ರ ಮಾತನ್ನು ಕೇಳಿ ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಾರೆ, ಅವಮಾನ ಪಡಿಸ್ತಾ ಇರ್ತಾರೆ, ಬಾಯಿಗೆ ಬಂದಾಗ ಕೂಗಾಡ್ತಾ ಇರ್ತಾರೆ. ಇವ್ರ ಬುದ್ಧಿ ಏನಾಗಿದೆ ಏನ್ರಿ? ಅವಮಾನ ಪಡಿಸೋರಿಲ್ವಾ ನಮಗೆ? ಸ್ವಂತ ಊರಲ್ಲೇ ನನ್ನ ಅಣ್ಣ ತಮ್ಮಂದರ ಮೂಲಕ ಅವಮಾನದಿಂದ ಹೊರಗಡೆ ಬಂದಿದ್ದೀನಿ, ಗೊತ್ತಲ್ಲ ಅದು. ಲುಸ್ತ್ರದಲ್ಲಿ ಸೇವೆ ನಡೆಯುವಾಗ ಮತ್ತೆ ಬೇರೆ ಕೆಲವರು ಏನು ಮಾಡಿದಾರಪ್ಪ ಅಂತ ನೋಡುವಾಗ ಏನ್ರಿ, ಪೌಲನ ಮೇಲೆ ನಿಂದನೆ ಹಾಕಿ ಏನ್ರಿ ಕಲ್ಲೆಸೆದು ಕೊಲ್ಲುವಂತೆ ಮಾಡ್ತಾರೆ ಪ್ರಿಯ. ಎಲ್ಲರಿಗೂ ಮೊದಲನೇದಾಗಿ ಇವ್ರ ಕೈಯಲ್ಲಿ ಕಲ್ಲಿಟ್ಕೊಂಡಿದ್ದಾರೆ, ಬಾಯಿಗೆ ಬಂದು ಕೂಗ್ತಾ ಇದ್ದಾರೆ. ಅವ್ರ ಮಾತನೇ ನಿಜ ಅಂದ್ಕೊಂಡು ಏನು ಮಾಡಿದ್ದಾರೆ ಕೆಲವರು ಏನ್ರಿ, ಅವ್ರ ಮಾತು ನಿಜ ಅಂದ್ಕೊಂಡು ಏನು ಮಾಡಿದಾರಪ್ಪ ಅಂದ್ರೆ ಕೆಲವರು ನೋಡಿ, ತರುವಾಯ ಅಂತ್ಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯೆಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಊರು ಹೊರಕ್ಕೆ ಎಳೆದು ಬಿಟ್ಟರು. ಆದರೆ ಶಿಷ್ಯರು ಅವನ ಸುತ್ತಲೂ ನಿಂತುಕೊಂಡಿರುವಾಗ ಅವನು ಎದ್ದು ಊರೊಳಕ್ಕೆ ಹೋದನು. ಅಂದರೆ ಕಲ್ಲೆಸೆದು ಹೊಡೆದಿದ್ದಾರೆ, ಸತ್ತೋಗಿದ್ದಾನಂತೇಳಿ ಊರು ಹೊರಕ್ಕೆ ಎಳ್ಕೊಂಡು ಹೋಗಿದ್ದಾರೆ ಪ್ರಿಯರೇ. ಮೊದಲನೇದಾಗಿ ಕಲ್ಲೆಸೆದಿದ್ದಾರೆ, ಆಯ್ತು ಇವನು ಸತ್ತೋದಂತೇಳಿ ಊರು ಹೊರಗೆ ಕೇಳ್ಕೊಂಡು ಹೋಗಿದ್ದಾರೆ. ಒಂದು ಕಾಲದಲ್ಲಿ ನಾಯಿಯನ್ನು ಹಂದಿಯನ್ನು ಊರಲ್ಲಿ ಸತ್ತೋದ್ರೆ ಕಾಲು ಕಟ್ಟೇಸಿ ಊರು ಹೊರಕ್ಕೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಹೋಗಿ ಹೊರಗಡೆ ಬಿಸಾಡ್ತಾರೆ, ಗುಡ್ಡದ ಹಿಂದೆ, ಇಲ್ಲಾಂದರೆ ಹೊಲದಲ್ಲಿ, ಇಲ್ಲಾಂದರೆ ತಿಪ್ಪೆಯಲ್ಲಿ ಹಾಕ್ತಾ ಇರ್ತಾರೆ. ಪೌಲನನ್ನು ಊರು ಹೊರಕ್ಕೆ, ಯಾಕೆ? ಇವನು ಯಾರೋ ಕಳ್ಳ ಬಂದಿದ್ದಾನೆ ನಮ್ಮೂರಿಗೆ ಅಂತೇಳಿ. ಪ್ರಪಂಚ ದೇಶದಲ್ಲಿ ಎಲ್ಲ ವೈದ್ಯರು ಬಂದು ಏನ್ರಿ ಆ ಕುಂಟನಿಗೆ ಕಾಲು ಕೊಡೋಕ್ಕಾಗತ್ತಾ? ಅಂಥ ದೊಡ್ಡ ಅದ್ಭುತವನ್ನು ಮಾಡಿದಾಗ ಆ ಮನುಷ್ಯರ ಯೋಚನೆ ಮಾಡಬೇಕಲ್ಲ. ಯಾರೋ ಬಂದು ಮಾತಾಡಿದಾಗ ಅವ್ರ ಮಾತನ್ನು ಕೇಳಿ ವಿಚಾರ ಮಾಡದೆ ಆಲೋಚನೆ ಮಾಡದೆ ಏಕ್ದಮ್ ಎಳ್ಕೊಂಡು ಹೋಗಿದ್ದಾರೆ ಅಂದರೆ ಏನು ಪ್ರಿಯರಿದು? ಪೌಲನಲ್ಲಿ ಏನಿದೆ ಹೇಳಿ? ವರ ಇದೆಯಾ? ದೊಡ್ಡ ಸೇವಕನ ಯಾರು ಆರಿಸ್ಕೊಂಡಿದ್ದಾರೆ? ದೇವರೇ ಆರಿಸ್ಕೊಂಡಿದ್ದಾರೆ. ದೇವರೇ ಆರಿಸ್ಕೊಂಡಿರುವಂಥ ಆತನಿಗೆ ಇಂಥ ಗತಿನ? ದೇವರನ್ನ ಆರಿಸ್ಕೊಂಡಿರುವಂಥ ಆತನಿಗೆ ಇಂಥ ಗತಿ ಯಾವಾಗಾದ್ರೂ ನಮ್ಗೆ ಬಂದಿದೆಯಾ? ಈ ಸೇವಕರಿಗೆ ಬರುತ್ತಾ? ದೊಡ್ಡ ಕಾರು, ಅಪ್ಪ ಓಕೆಪ್ಪ ಹೋಗಪ್ಪ, ದೇವರ ಸೇವೆಯಲ್ಲಿ ಇರಲ್ಲ. ದೇವರ ಸೇವೆಯಲ್ಲಿರೋ ಬಂಗ್ಲೆ, ದೇವರ ಸೇವೆ ಬಂಗ್ಲೆ ಇದ್ರೆ ಅದರಲ್ಲಿ ಬಿಸ್ನೆಸ್ ನಡೆಯುತ್ತೆ ರೀ. ಪ್ರಿಯರ ದೇವ್ರ ಮಕ್ಕಳಿರ, ಇವಾಗ ವರ್ಷದಲ್ಲಿ 2 ಸಾರಿ ಬೈಬಲ್ ಸೆಮಿನಾರ್ ಮಾಡಿ ಇವಾಗ ಸುಮಾರು ಒಂದು 20 ಜನ ಹುಡುಗರು ಸೇವಕರಾಗಿ ರೆಡಿ ಆಗ್ತಾ ಇದ್ದಾರೆ. ಗೊತ್ತಾ ನಿಮಗೆ? ಸೇವಕರು ಈ ಕರ್ನಾಟಕದಲ್ಲಿ ಅಲ್ಲಲ್ಲಿ ಯಥಾರ್ಥವಾದವರು ಇರ್ತಾರೆ, ಅದೇ ರೀತಿಯಲ್ಲಿ ಇಸ್ಕರಿಯೋತ ಯೂದರು ಕೂಡ ತಯಾರಾಗ್ತಾರೆ, ಇಲ್ಲಂತಲ್ಲ. ಅವರು ಇರ್ತಾರೆ, ಒಳ್ಳೆ ಸೇವಕರು ಇರ್ತಾರೆ. ಒಳ್ಳೆ ಸೇವಕರ ಮೂಲಕ ಸೇವೆ ನಡೆಯುತ್ತೆ. ಇಸ್ಕರಿಯೋತ ಯೂದರ ಮೂಲಕ ಏನಾಗುತ್ತೆ? ಸೇವೆ ಕಿರಿಕಿರಿ ಆಗುತ್ತೆ. ಅವರು ಇರ್ತಾರೆ, ಇವರು ಇರ್ತಾರೆ. ಅವರು ಇರಬೇಕು, ಇವರು ಇರಬೇಕು. ನಮ್ಮ ಭಕ್ತಿ ಗೊತ್ತಾಗಬೇಕಾದ್ರೆ ಯಾವಾಗಲೂ ಒಳ್ಳೆ ರೀತಿಯಿಂದ ಹೋಗಬೇಕು. ನಮ್ಗೆ ಯಾವ ತೊಂದರೆ ಇರಬಾರ್ದು, ಯಾವ ಕಷ್ಟ ಇರಬಾರ್ದು ಅಂದರೆ ನಿನ್ನ ಸೇವೆನೇ ಅಲ್ಲ. ನಿನಗೆ ತೊಂದರೆ ಕೊಡೋರು ಇರ್ತಾರೆ, ನಿನಗೆ ಹಿಂಸೆ ಕೊಡೋರು ಇರ್ತಾರೆ, ಅವಮಾನ ಪಡಿಸೋರು ಇರ್ತಾರೆ. ಇದು ಇದ್ದಾಗ ಅದು ಇದ್ದಾಗ ಜೊತೆಯಲ್ಲಿ ದೇವ್ರು ಇರ್ತಾರೆ, ಹಿಂದುಗಡೆ ಸೈತಾನ್ ಇರ್ತಾನೆ. ಅವನ ಕೆಲಸ ಅವನು ಮಾಡ್ತಾನೆ, ದೇವ್ರ ಕೆಲಸ ದೇವ್ರು ಮಾಡ್ತಾರೆ, ಇವ್ರ ಕೆಲಸ ಇವ್ರು ಮಾಡ್ತಾರೆ. ನಮ್ಮ ಕೆಲಸ ನಾವು ದೇವ್ರನ್ನ ನೋಡ್ಕೊಂಡು ಹೋಗ್ತಾ ಇರಬೇಕು. ಅವನು ಸೈತಾನ್ ಏನು ಮಾಡ್ತಾನೆ? ಸೈತಾನ್ ನೋಡಿ ಅವನಿಗೆ ಏನು ನಾಚಿಕೆ ಬರುತ್ತೆ? ಎಷ್ಟು ಬಾಣಗಳು ಬಿಟ್ಟರು ಕೂಡ ಏನು ಮಾಡ್ತೀವಿ ಭಕ್ತಿಯಲ್ಲಿದ್ದರೆ? ಹಣ ಎಂಬ ಬಾಣ ಬಿಡ್ತಾನೆ, ಅಧಿಕಾರ ಎಂಬ ಬಾಣ ಬಿಡ್ತಾನೆ. ಹಣ ಎಂಬ ಬಾಣ ಬಿಟ್ಟಾಗ ಮುರಿದು ಬಿಸಾಡಬೇಕು, ಇದ್ದದ್ರಲ್ಲಿ ನಾನು ಬದುಕ್ತೀನಿ. ಆಮೇಲೆ ಅಧಿಕಾರ ಎಂಬ ಬಾಣ ಬಿಡ್ತಾನೆ ಅವನು. ಸೈತಾನ್ ಏನು ಮಾಡ್ತಾನೆ ಅಂದರೆ ಅಧಿಕಾರ ಎಂಬ ಬಾಣ ಬಿಡ್ತಾನೆ, ಅದನ್ನೇನು ಮಾಡಿ ತಗೊಂಡು ಮುರಿದು ನಡಿ ಅನ್ಬೇಕು. ಮತ್ತೇನು ಬಿಡ್ತಾನೆ? ಹೆಣ್ಣಿನ ಬಾಣ ಬಿಡ್ತಾನೆ.
ಅದನ್ನು ಕೂಡ ಏನು ಬೇಡ ಅನ್ಬೇಕು. ಮತ್ತೇನು ಅವೆಲ್ಲ ಆದಮೇಲೆ ಏನು ಬರುತ್ತೆ? ಶೋಧನೆಗಳು ಬರುತ್ತೆ. ಯಾವ ರೀತಿ ಶೋಧನೆ ಅಂದರೆ ಮನೆಯಿಂದ ಬರ್ಬೋದು, ಹೊರಗಡೆಯಿಂದ ಬರ್ಬೋದು, ಸಭೆಯಿಂದ ನಿಂದಿಸ್ಬೋದು, ಅವಮಾನ ಪಡಿಸ್ಬೋದು, ಇಲ್ಲ ಬಾಯಿಗೆ ಬಂದಾಗ ಬೈಬೋದು. ಕೆಲವು ಫೋನ್ ಮಾಡ್ತಾರೆ, ಫೋನ್ ಮಾಡಿ ಅವ್ರು ಏನಂತಾರೆ ಅಂದರೆ ಪ್ರೈಸ್ ಲಾರ್ಡ್ ರಾಮ್ ಬ್ರದರ್ ಅಂತಾರೆ. ನಾನೇನಂತೀನಿ ಅಂದರೆ ವಂದನೆಗಳು ಬ್ರದರ್ ಅಂತೀನಿ. ವಂದನೆಗಳಂದಾಗ ಬ್ರದರ್ ಮತ್ತೊಂದು ಸಾರಿ ಅವ್ರು ಏನಂತಾರೆ ಅಂದರೆ ಪ್ರೈಸ್ ಲಾರ್ಡ್ ಅಂತಾರೆ. ನಾನೇನದೇನು ವಂದನೆಗಳು ಬ್ರದರ್ ಅಂತೀನಿ. ನೀನು ಯಾವ ಮನುಷ್ಯನಪ್ಪ ನೀನು ಅಂತಾನೆ ಅವನು. ಪ್ರೈಸ್ ಲಾರ್ಡ್ ಹೇಳೋಕ್ಕೆ ಬರ್ತಾ ಇಲ್ಲಲ್ಲ ನನಗೆ ಅಂತಾನೆ. ಪ್ರೈಸ್ ಲಾರ್ಡ್ ಅನ್ನೋ ಪದಕ್ಕೆ ಅರ್ಥ ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ನನಗೆ ಗೊತ್ತು. ನೀನೇನಂತ ಹೇಳಿದೀಯಾ? ದೇವರು ಸ್ತೋತ್ರಪ್ಪ ಅಂತ ಹೇಳಿದೆ, ಸ್ತೋತ್ರ ಮಾಡು ಅಂತ ಹೇಳಿದೆ. ನಾನೇನು ಹೇಳಬೇಕು? ದೇವ್ರಿಗೆ ಸ್ತೋತ್ರವಾಗಲಿ ಅನ್ನಬೇಕು. ದೇವ್ರಿಗೆ ಸ್ತೋತ್ರ. ಆ ಮಾತು ಹೇಳಿದ್ರಿಂದನೇ ಏನ್ರಿ ಬಾಯಿಗೆ ಬಂದಾಗ ಇನ್ನೊಬ್ಬನ ಬೈತಾನೆ. ಕೆಲವರು ಪ್ರೀತಿಸ್ತಾರೆ. ಕೆಲವರು ಹೇಗೆ ಪ್ರೀತಿಸ್ತಾರೆ ಅಂದರೆ, ಅಣ್ಣ ಎಷ್ಟು ಅದ್ಭುತವಾದಂಥ ವಾಕ್ಯ ಹೇಳಿದ್ದೀರಾ ನೀವು, ಎಷ್ಟು ಅದ್ಭುತವಾದಂಥ ಜ್ಞಾನ ತಿಳಿಸ್ಕೊಟ್ಟಿದ್ದಾರೆ ಅಂತೇಳಿ ನಿಮ್ಮನ್ನು ನೋಡಬೇಕು ಎಷ್ಟೋ ದೂರದಿಂದ ಬರ್ತಾ ಇರ್ತಾರೆ ಕೆಲವರು ಬೆಂಗಳೂರಿಗೆ. ಅಲ್ಲಿ ಬಂದು ಕೆಲವರು ದೀಕ್ಷೆ ಸ್ಥಾನ ತೊಗೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೇನೋ ಮನಸ್ಸು ಬಂದಿದ್ದೇನೋ ಸ್ವಲ್ಪ ಕಾಣಿಕೆ ಕೊಟ್ಟು ಹೋಗ್ತಾ ಇರ್ತಾರೆ. ಇನ್ನು ಕೆಲವರು ನಿಂದಿಸ್ತಾ ಇರ್ತಾರೆ. ಎರಡು ಇದೆಯಾ? ನಿಂದಿಸೋರು ಇರ್ತಾರೆ, ಪ್ರೀತಿಸೋರು ಇರ್ತಾರೆ. ನಾವೇನು ಮಾಡಬೇಕು ಇವಾಗ? ನಿಂದಿಸಿದಾರಂತೇಳಿ ಅಲ್ಲೇ ನಿಂತ್ಕೋಬೇಕಾ? ಪ್ರೀತಿಸಿದಾರಂತೇಳಿ ಸಂತೋಷ ಪಡಬೇಕಾ? ಪ್ರೀತಿಸಿದಾರಂತೇಳಿ ಯಾರೋ ಹೊಗಳಿದಾರಂತೇಳಿ ದೊಡ್ಡದಾಗಿ ಸಂತೋಷ ಪಡೋದು ಅವಶ್ಯಕತೆ ಇಲ್ಲ. ನಿಂದಿಸಿದಾರಂತೇಳಿ ಅಲ್ಲೇ ಕೊರಗಿ ಅಲ್ಲೇ ನಿಂತ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ನಿಂದಿಸಿದರೆ ತಂದೆ ಆ ಮನುಷ್ಯನನ್ನು ಕ್ಷಮಿಸಿಬಿಡಿ ದೇವರೇ. ಅವಮಾನ ಪಡಿಸಿದರೆ ದೇವರನ್ನು ಕ್ಷಮಿಸಿಬಿಡಿ, ಕಾಪಾಡಿ ದೇವರೇ. ದೇವರು ಇವರು ಹೊಗಳ್ತಾ ಇದ್ದಾರೆ, ನಿಮ್ಗೆ ಸ್ತೋತ್ರವಾಗಲಿ ದೇವರೇ. ಅದು ನಂದೇನಿಲ್ಲ ದೇವರೇ, ನಿಮ್ಮ ನಾಮದಲ್ಲೇ ಮನುಷ್ಯರು ಅಂತ ಇದ್ದಾರೆ, ನಮ್ಮದೇನಾದರೂ ತಪ್ಪಿದ್ದಾರೆ ಕ್ಷಮಿಸ್ಬಿಡಿ ದೇವರೇ. ಈ ರೀತಿ ನಾವು ಹೋಗ್ತಾ ಇರ್ತೀವಿ ಪ್ರೇಯರ್. ಅಪೋಸ್ತಲನಾಗಿರುವಂಥ ಪೌಲನ ಒಂದು ಇತಿಹಾಸವನ್ನು ನೋಡುವಾಗ ಆಶ್ಚರ್ಯ ಅನಿಸುತ್ತೆ. ಒಂದು ಸಾರಿ ಗಮನಿಸ್ರಿ. 21ನೇ ವಚನ 14 ಅಪೋಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 21. ಆ ಊರಿನಲ್ಲಿ ಅವರು ಸುವಾರ್ತೆಯನ್ನು ಸಾರಿ ಅನೇಕರನ್ನು ಶಿಷ್ಯರಾಗಿ ಮಾಡಿದ ಮೇಲೆ ಹಿಂತಿರುಗಿ ಲುಸ್ತ್ರಕ್ಕೂ ಇಕೋನ್ಯಕ್ಕೂ ಅಂತಿಯೋಕ್ಯಕ್ಕೂ ಬಂದು ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದನು. ಯಾರು ದೃಢಪಡಿಸಿದ್ದಾರೆ? ಎಲ್ಲಿ ಒಡಿಸ್ಕೊಂಡಿದ್ದಾನೋ ಪೌಲನು, ಎಲ್ಲಿ ಅವಮಾನ ಹೊಂದಿದ್ದಾನೋ ಪೌಲನು, ಅದೇ ಸ್ಥಳದಲ್ಲಿ ಆ ಪ್ರಾಂತದಲ್ಲಿ ಪೌಲನ ಮಾತನ್ನು ಕೇಳಿ ಕೆಲವರು ಶಿಷ್ಯರಾಗಿದ್ದಾರೆ. ಅಲ್ಲಿಗೆ ತಿರುಗಿ ಬಂದು, ಆ ಲುಸ್ತ್ರ ಪ್ರಾಂತಕ್ಕೆ ತಿರುಗಿ ಬಂದು ಶಿಷ್ಯರನ್ನು ದೃಢಪಡಿಸ್ತಾ ಇದ್ದಾನೆ. ಆ ಪ್ರಾಂತದಲ್ಲಿ ಹೊಡೆದಿದ್ದಾರಲ್ಲ ಲುಸ್ತ್ರದಲ್ಲಿ ಓಡಿಸಿದಾರಲ್ಲ. ಮತ್ತು ಶಿಷ್ಯರೇನು ಅಂದ್ಕೊಳ್ತಾರೆ? ನಿಜವಾಗ್ಲೂ ಇವರ ಜೊತೆಯಲ್ಲಿ ದೇವರಿದ್ದರೆ ಹೀಗೆ ಹೇಗಾಗ್ತಾ ಇತ್ತು? ಯಾಕೆ ಹೊಡಿತಾ ಇದ್ರು? ಅನುಮಾನ ಬರುತ್ತಲ್ಲ. ಯಾಕೆ ಬೈತಾ ಇದ್ರು? ಯಾಕೆ ಹೊಡಿತಾ ಇದ್ರು? ದೇವರ ಮನುಷ್ಯನಾಗಿದ್ದರೆ ಆತನನ್ನು ಹೊಗಳ್ತಾ ಇದ್ರಲ್ಲ, ಅವಮಾನ ಪಡಿಸಿದ್ದಾರೆ, ಹೊಡೆದಿದ್ದಾರೆ. ಹೊಡಿವಾಗ ದೇವರು ಯಾಕೆ ಕಾಪಾಡಿಲ್ಲ? ದೇವರು ಕಾಪಾಡಿಲ್ಲ ಅಂದರೆ ಈ ಮನುಷ್ಯನು ದೇವರ ಮನುಷ್ಯನಲ್ಲ ಅಂತೇಳಿ ಕೆಲವು ಅನುಮಾನಗಳು ಬರುತ್ತೆ. ಚಂಚಲ ಗೊಂದಲ. ಇಲ್ಲಿ ಕೂಡ ಕೆಲವು ಸಂದರ್ಭಗಳಲ್ಲಿ ಏರುಪೇರು ಆದಾಗ ಅನುಮಾನಗಳು ಬರುತ್ತೆ. ಏನು ನಡೆದಿರ್ಬೋದು, ಯಾಕೆ ಸಭೆ ದೂರ ಆಗ್ತಾ ಇದೆ, ಯಾಕೆ ಹೊಡೆದೋಗ್ತಾ ಇದೆ, ಯಾಕೆ ಕಿರಿಕಿರಿ ನಡೀತಾ ಇದೆ ಅಂತೇಳಿ ಕೆಲವು ಟೈಮಲ್ಲಿ ಅನಿಸ್ತಾ ಇರ್ತಾ ಇಲ್ವಾ? ಅನಿಸಿದಾಗ ಏನು ಮಾಡಬೇಕು ಇವಾಗ? ದಾರಿಯನ್ನು ದೇವರು ಹೇಳ್ತಾರೆ. ಇಲ್ಲಿ ನೋಡಿ, ಒಂದು ಕಾಲದಲ್ಲಿ ಅದೇ ಪರಿಸ್ಥಿತಿ ಏನಪ್ಪ ಅಂತ ನೋಡುವಾಗ ಏನ್ರಿ, ಪೌಲನು ಬಂದು ಓಡಿಸ್ಕೊಂಡಿರುವಂಥ ಆ ಪ್ರಾಂತದಲ್ಲೇ ಪೌಲನು ಬಂದು ಏನು ಹೇಳ್ತಾ ಇದ್ದಾರೆ ನೋಡಿ, ಅಂತ್ಯೋಕ್ಯಕ್ಕೂ ಬಂದು ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದನು. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದನ್ನು ಹೇಳ್ತಾರೆ. ನಾವೇನು ಗೊತ್ತಾ? ಬಹು ಸಂಕಟಗಳು ತಾಳಬೇಕು. ನಾವು ಬಹು ಸಂಕಟ, ಶ್ರಮೆಗಳು, ಶೋಧನೆಗಳು ಅನುಭವಿಸ್ಬೇಕು. ಈ ಲೋಕದಲ್ಲಿ ಸುಖ ಭೋಗ ಅಲ್ಲ. ಸುಖ ಇದ್ದಾಗ ದೇವರು ಸ್ತೋತ್ರ ಹೇಳೋಣ. ಸುಖ ಇದ್ದಾಗ ದೇವರು ಸ್ತೋತ್ರ, ಹೊಟ್ಟೆ ತುಂಬ ಊಟ ಇದ್ದಾಗ ದೇವರು ಸ್ತೋತ್ರ ಇರಲಿ. ಆದರೆ ದೇವರ ಸೇವೆಯಲ್ಲಿ ಅನೇಕ ಸಾರಿ ಸಂಕಟಗಳು, ಶೋಧನೆಗಳು, ಶ್ರಮೆಗಳು, ಹಿಂಸೆಗಳು, ಅವಮಾನಗಳು ಬರುತ್ತೆ. ಇವೆಲ್ಲ ಕೂಡ ಏನಪ್ಪ ಅಂದರೆ, ಶೋಧನೆ ಬಂದಾಗ ಪರಲೋಕದಲ್ಲಿ ಬಹಳ ಫಲ ಆಗುತ್ತೆ. ಹಿಂಸೆಗಳು ಬಂದಾಗ ಪರಲೋಕದಲ್ಲಿ ನೀನು ಗೆಲ್ಲಬೇಕು. ಈ ಲೋಕದಲ್ಲಿ ನೀನು ಗೆದ್ದಾಗ, ಅವನ್ನು ಅನುಭವಿಸಿದಾಗ ಪರಲೋಕದಲ್ಲಿ ನಿನಗೆ ಬಹಳ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಪ್ರಭು. ಪರಲೋಕದಲ್ಲಿ ಬಹಳ ಫಲ.
ಈ ಲೋಕದಲ್ಲಿ ಸುಖ ಭೋಗದಲ್ಲಿದ್ದೀವಿ, ದೇವ್ರನ್ನ ನಂಬಿಕೊಂಡಿದ್ದೀವಿ, ಭಾನುವಾರ ಬಂದಿದ್ದೀವಿ, ಕರ್ತನ ಮೇಜಿನಲ್ಲಿ ಕೈ ಹಾಕಿದ್ದೀವಿ, ಮತ್ತೆ ಲೋಕದ ರೀತಿಯಲ್ಲಿ ಬದುಕಿದ್ದೀವಿ, ಲೋಕಕ್ಕಾಗಿ ಬದುಕಿದ್ದೀವಿ ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಪರಲೋಕದಲ್ಲಿ ಬಹಳ ಫಲ ಇರುತ್ತಾ? ಕೆಲಸ ಏನಿಲ್ಲಲ್ಲ. ನೀನು ಭಾನುವಾರ ಬಂದಿದ್ದೀಯಾ, ಆರಾಧನೆ ಮಾಡಿದ್ದೀಯಾ, ಸ್ತುತಿ ಹಾಡಿದ್ದೀಯಾ, ಏನೋ 10 ರೂಪಾಯಿ 20 ರೂಪಾಯಿ ಕಾಣಿಕೆ ಕೊಟ್ಟಿದ್ದೀಯಾ, ಕರ್ತನ ಮೇಜಿನಲ್ಲಿ ಕೈ ಹಾಕಿದ್ದೀಯಾ, ಆಮೇಲೆ ನಿನ್ನ ಪಾಡಿಗೆ ನೀನು ಹೋದ್ಮೇಲೆ ದೇವರ ಸೇವೆ ಬಗ್ಗೆ, ದೇವರ ಸುವಾರ್ತೆ ಬಗ್ಗೆ, ದೇವರ ಒಂದು ಸೇವೆ ಕೆಲಸದ ಬಗ್ಗೆ ಯೋಚನೆ ಮಾಡದೆ ನಿನ್ನಿಷ್ಟದ ಪ್ರಕಾರ ನೀನಿದ್ರೆ ಪರಲೋಕದಲ್ಲಿ ಬಹಳ ಫಲ ಸಿಗುತ್ತಾ? ಪರಲೋಕದಲ್ಲಿ ಬಹಳ ಫಲ ಸಿಗಬೇಕಾದ್ರೆ ಈ ಲೋಕದಲ್ಲಿ ಏನಿರುತ್ತೆ ಅಂತ ಹೇಳ್ತಾರೆ? ಕಷ್ಟಗಳು, ಶ್ರಮೆಗಳು, ಬಾಧೆಗಳು ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಅದೇ ಪ್ರಕಾರ 16ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ, 16ನೇ ಅಧ್ಯಾಯಕ್ಕೆ ಬನ್ನಿವಾಗ, 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 16ನೇ ವಚನದಿಂದ, ಬಳಿಕ ಪ್ರಾರ್ಥನೆ ನಡೆಯುವ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡಗಾತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು. ಅಂದರೆ ಮಂತ್ರಸ್ಥಾನಿ ಇರ್ತಾರಲ್ಲ, ಇವರೇನಪ್ಪ ಅಂದರೆ ಈ ರೀತಿ ಗಾರಡಿ ಹೇಳುವಂಥ ರೀತಿಯಲ್ಲಿ ಇರ್ತಾರೆ. ಇವ್ರ ಮೂಲಕ ಏನಪ್ಪ ಅಂದರೆ ಯಜಮಾನರಿಗೆ ಲಾಭ ಬರ್ತಾ ಇದೆ ಅಂತೆ. ಒಂದು ದಿನ ಪೌಲನ್ ಏನು ಮಾಡ್ತಾನಪ್ಪ ಅಂತ ನೋಡುವಾಗ 17ನೇ ವಚನ, ಪೌಲನು ನಾವು ಹೋಗುತ್ತಿರುವಾಗ, ಅಂದರೆ ಪೌಲನು ನಾವು ಅಂದರೆ ಅವ್ರ ಜೊತೆಗೆ ಲೋಕನು ಕೂಡ ಇದ್ದಾನಂತ ಅರ್ಥ. ಯಾರಂದ್ರೆ ಈ ಒಂದು ಗ್ರಂಥವನ್ನು ಬರೀತಾರಲ್ಲ, ಅಪೊಸ್ತಲರ ಕೃತ್ಯಗಳನ್ನು ಬರೀತಾರೆ ನೋಡಿ, ಅವರು ಕೂಡ ಜೊತೆಯಲ್ಲಿ ಇದ್ದಾರಂತ ಅರ್ಥ. ಪೌಲನು ಓಕೆ, ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು, ಈ ಮನುಷ್ಯರು ಪರತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ, ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಮಾಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅದು ಬಿಟ್ಟು ಹೋಯಿತು. ಅವಳ ಯಜಮಾನರು ತಮ್ಮ ಆದಾಯದ ನಿರೀಕ್ಷೆ ತಪ್ಪಿತಲ್ಲ ಎಂದು ತಿಳಿದು ಪೌಲನನ್ನು ಸೀಲನನ್ನು ಹಿಡಿದು ಚಾವಡಿಗೆ ಅಧಿಕಾರಿಗಳ ಬಳಿಗೆ ಎಳೆಕೊಂಡು ಹೋದರು. ಅವರನ್ನು ಅಧಿಪತಿಗಳ ಮುಂದೆ ತಂದು, ಈ ಮನುಷ್ಯರು ನಮ್ಮ ಪಟ್ಟಣವನ್ನು ಬಹಳವಾಗಿ ಗಲಿಬಿಲಿ ಮಾಡುತ್ತಾರೆ. ಇವರು ಯೆಹೂದ್ಯರಾಗಿದ್ದು ರೋಮಾರಾಯದ ನಾವು ಅವಲಂಬಿಸದ ನಡೆಸಕೂಡದಂಥ ಆಚಾರಗಳನ್ನು ಪ್ರಕಟಿಸುತ್ತಾರೆ ಅಂದರು. ಆಗ ದೊಂಬಿ ಜನರು ಕೂಡಿ ಅವರಿಗೆ ವಿರೋಧವಾಗಿ ಒಗ್ಗಟ್ಟಾಗಿ ಎದ್ದರು ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚಡಿಗಳಿಂದ ಒಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡಿಸಿದ ಮೇಲೆ ಸೆರೆಮನೆಗಳಿಗೆ ಹಾಕಿಸಿ ಅವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಏನ್ ನಡೀತು ಅಲ್ಲಿ? ತಪ್ಪು ನಡೀತಾ ಇದೆ. ಆ ದೆವ್ವವನ್ನ ಬಿಡಿಸಿರೋದರಿಂದ ಯಜಮಾನನಿಗೆ ಆದಾಯ ತಪ್ಪಿತಂತೇಳಿ ಅವ್ರೇನು ಮಾಡಿದ್ದಾರೆ, ಹಿಡ್ಕೊಂಡು ಬಂದು ಏನ್ರಿ ಒಟ್ಟಿನಲ್ಲಿ ತಪ್ಪು ಹೊರಿಸಿ ಅವಮಾನ ಪಡಿಸಿ ಸೆರೆಯಲ್ಲಿ ಹಾಕ್ತಾರೆ. ಸೆರೆಯಲ್ಲಿ ಓಕೆ, ಸೆರೆಯಲ್ಲಿ ಹಾಕಿದಾಗ ಪ್ರಿಯರ ಮೊದಲನೇದಾಗಿ ಹೊಡಿತಾರೆ. ಯಾಕೆ ಹೊಡೆದಿದ್ದಾರೆ? ಸುವಾರ್ತಿಕರ ಒಳ್ಳೆ ವಾಕ್ಯವನ್ನು ಹೇಳಿದಾರ, ಒಳ್ಳೆ ವಾಕ್ಯವನ್ನು ಹೇಳಿದ್ದಾರೆ. ಇಲ್ಲಿ ತಪ್ಪು ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ ಅಂತೇಳಿ ಆ ದೆವ್ವವನ್ನು ಬಿಡಿಸಿರೋದರಿಂದ ಏನ್ರಿ ನಮ್ಮ ಆದಾಯ ತಪ್ಪಿತಂತ ಹೇಳಿ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ. ಇವಾಗ ನಾನು ಕೂಡ ಪ್ರಿಯರ ದೇವ್ರ ಮಕ್ಕಳಿರ ಕೆಲವರು ವಿರುದ್ಧವಾಗಿ ಮಾತಾಡಿದಾಗ ಲೈವ್ ಮೂಲಕ ಇಲ್ಲಾಂದ್ರೆ ಚಾಲೆಂಜ್ ಮಾಡಿ ಧೈರ್ಯವಾಗಿ ಮಾತಾಡಿದಾಗ ಎಲ್ಲರೂ ಬೇಷ್ 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 ಅಂತೇಳಿ ಏನಂದ್ರು, ಚಪ್ಪಾಳೆ ಹೊಡೆದ್ರು. ರಾಮು ಬ್ರದರ್ ಬೇಷ್ ಅಂತೇಳಿ ಚಪ್ಪಾಳೆ ಹೊಡಿತಾರೆ. ನನಗೂ ಕೂಡ ಫೋನ್ ಮಾಡಿ ಅಬ್ಬಬ್ಬ ಎಷ್ಟು ಅದ್ಭುತವಾಗಿ ಮಾತಾಡಿದ್ದಾರೆ ಅಂತ ಹೇಳಿದೆ. ಕೆಲವರು ಏನು ಮಾಡಿದ್ದಾರೆ ಅಂದರೆ ಏನ್ರಿ ನನ್ನ ಮೇಲೆ ದ್ವೇಷ ಮಾಡಿ ಕೇಸ್ ಹಾಕಿದ್ದಾರೆ, FIR ಬುಕ್ ಮಾಡಿದ್ದಾರೆ. FIR ಬುಕ್ ಮಾಡಿದ್ದಾರೆ ಯಾರು? ಹಾಗೆ ಹೀಗೆ ಅಂತ ಬಾಯಿಗೆ ಬಂದಾಗ ಮಾತಾಡಿದಾರಲ್ಲ ಅವರಿಗೆ ನಾನು ವಾಕ್ಯದ ಮೂಲಕ ಉತ್ತರ ಕೊಟ್ಟಾಗ ಅವನೇನು ಮಾಡಿದ್ದಾರೆ, ಕೆಲವರು MLAಗಳು ಅವ್ರನ್ನ ಏನರ ಆಶ್ರಯ ತಗೊಂಡು ನನ್ನ ಮೇಲೆ ಸುಳ್ಳು FIR ಬುಕ್ ಮಾಡಿದಾಗ ತಿಂಗಳ ನಾನು ಚಿತ್ರದುರ್ಗ ಹೋಗ್ಬೇಕಾಗತ್ತೆ ಈ ಕೋರ್ಟಲ್ಲಿ ಕೇಸು. ಯಾತಕ್ಕಾಗಿ? ನಮ್ಮ ದೇವರು ನಿಜವಾದ ದೇವರು, ಸತ್ಯ ದೇವರು, ಸುಳ್ಳು ಮಾತಾಡಬಾರ್ದು, ಇದ್ದದ್ದು ಇದ್ದಾಗಿ ಹೇಳಬೇಕು. ನೀವು ತಪ್ಪಾಗಿ ಮಾತಾಡ್ತಾ ಇದ್ದಾರಂತ ಹೇಳಿದ್ರಿಂದ, ವಾಕ್ಯದ ಪ್ರಕಾರ ಹೇಳಿದ್ರಿಂದ, ಅವರನ್ನು ಖಂಡಿಸಿದಾಗ ಹೇಳಿದಾಗ ವಿಡಿಯೋಗಳನ್ನು ನೋಡಿದಾಗ ಬೇಷ್ 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 ಜಯ ಜಯ ಅಂದರು.
ಕೇಸ್ ಹಾಕಿದಾಗ ಗಪ್ ಚುಪ್. ಯಾಕೆ? ಈ ಸೇವಕರು ಕೂಡ ಅದೇ ಬೇಕು. ನಿಜವಾದ ಸೇವಕರು ಒದೆ ತಿನ್ನೋದು ಬೇಕು, ನಿಜವಾದ ಸೇವಕರು ಜೈಲಿಗೆ ಹೋಗೋದು ಬೇಕು, ನಿಜವಾದ ಸೇವಕರು ಸತ್ತರೆ ಅವ್ರಿಗೆ ಒಳ್ಳೆಯದು. ಯಾಕೆ? ಅವ್ರ ಬಿಸ್ನೆಸ್ ಏನಾಗುತ್ತೆ? ನಿಜವಾದ ಸೇವಕರು, ಖಂಡಿಸುವಂಥ ಸೇವಕರು ಇಲ್ಲದೆ ಹೋದರೆ ಅವ್ರ ಬಿಸ್ನೆಸ್ ಅಭಿವೃದ್ಧಿ ಆಗತ್ತೆ. ಖುಷಿ ಅವರಿಗೆ, ಕೆಲವರಿಗೆ ಹಾಗೇ ಆಗಬೇಕು ಅವನಿಗೆ. ಇಲ್ಲೂ ಕೂಡ ಪೌಲನನ್ನು ಹಿಡಿದುಕೊಟ್ಟವರು ಬೇರೆ ಯಾರಲ್ಲ, ಯೆಹೂದ್ಯರಲ್ಲಿ ಯಾಜಕರು, ಸೇವಕರು ಪ್ರಿಯರೇ. ಸೇವೆ ಮಾಡೋರು ರೌಡಿಗಳನ್ನು ಕಳಿಸ್ಕೊಡ್ತಾರೆ, ಗುಂಡಾಗಳನ್ನು ಕಳಿಸ್ಕೊಡ್ತಾರೆ. ಯಾಕೆಂದರೆ ಇವರೆಲ್ಲ ಜೀವಿತ ನೋಡಿದಾಗ ಬಹಳ ದುಃಖ ಅನಿಸ್ತದೆ. ಎಷ್ಟು ಸೇವೆ ಮಾಡಿದ್ದಾರೆ, ನಾವೇನು ಮಾಡ್ತಾಯಿದ್ದೀವಿ ಅಂತ ಅನಿಸ್ತಾ ಇರುತ್ತೆ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ 1400 ವೀಡಿಯೋಗಳನ್ನು ಮಾತಾಡಿರೋದು ನನಗೆ ಇನ್ನೂ ಅನಿಸ್ತಾ ಇರ್ತೀರಿ. ಮತ್ತು ನೀವು ಎಷ್ಟು ಮಾಡ್ಬೇಕು ಹೇಳಿ? ಎಷ್ಟು ವೀಡಿಯೋಗಳು ಮಾತಾಡಿದ್ದೀನಿ ಹೇಳಿ ಗೊತ್ತಾ? 1400 ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀವಿ. ಎಲ್ಲರಿಗೂ ಬಲಪಡಿಸ್ತಾ ಇರ್ತೀವಿ, ಮಾಡಬೇಕು. ನೀವು, ನಾನು ಮಾತ್ರ ಅಲ್ಲ, ನೀವು ಕೂಡ ಮಾಡಬೇಕು. ಹುಡುಗರಿಗೆ, ಯುವಕರಿಗೆ, ಸ್ತ್ರೀಯರು ಕೂಡ ನೀವು ಕೂಡ ನಿಂತ್ಕೋಬೇಕು ಸೇವೆಯಲ್ಲಿ, ನೀವು ಕೂಡ ಮುಂದೆ ಬರಬೇಕು ಸೇವೆಯಲ್ಲಿ. ನಾನು ಮಾತ್ರವಲ್ಲ ಅಂತೇಳಿ ಒಂದು ರೀತಿಯಲ್ಲಿ ಸೇವಕರನ್ನು ಕೂಡ ದೇವರ ಕೃಪೆಯಿಂದ ನಿಲ್ಲಿಸಿದಾಗಲೂ ಕೂಡ ಇನ್ನೂ ಆಸೆ ಏನು ಗೊತ್ತಾ? ಮಾಡಿದ್ದು ಸ್ವಲ್ಪ, ಇನ್ನು ಬಹಳ ಇದೆ, ಸೇವೆ ಬಹಳ ಇದೆ. ಪ್ರತಿ ಸೇವಕರು ಈ ಆಲೋಚನೆಯಲ್ಲಿ ಬಂದರೆ ಪ್ರಪಂಚ ದೇಶ ಅದ್ಭುತವಾಗಿ ದೇವರ ರಾಜ್ಯ ಉಳಿಯುತ್ತೆ ಪ್ರಿಯರೇ. ಅದ್ಭುತವಾಗಿ ಕಾಣುತ್ತೆ ದೇವರ ರಾಜ್ಯ. ಆದರೆ ದೇವರ ರಾಜ್ಯದಲ್ಲಿ ಬಂದು ಒಂದು ಹೇಳಿ, ಕಾಣಿಕೆಗೋಸ್ಕರ ಗುದ್ದಾಟ ನಡೀತಾ ಇದೆ, ಇನ್ನೊಂದ್ರಿಗೋಸ್ಕರ ಗುದ್ದಾಟ ನಡೀತಾ ಇದೆ. ನಂದು ಆ ಜಾತಿ ಈ ಜಾತಿ, ಜಾತಿಗೋಸ್ಕರ, ಹಣದಗೋಸ್ಕರ, ಅಧಿಕಾರ. ಕೆಲವು ಪ್ರಾಂತದಲ್ಲಿ ಏನಪ್ಪ ಅಧಿಕಾರದಗೋಸ್ಕರ ಒದ್ದಾಡ್ತಾ ಇದ್ದಾರೆ, ಪಿಕ್ಕಿ ಒದ್ದಾಡ್ತಾ ಇದ್ದಾರೆ. ಅಧಿಕಾರ ನಮಗೆ ಮುಖ್ಯವಾದದ್ದು ಏನಪ್ಪ ಅಂದರೆ ಅಧಿಕಾರ ಮುಖ್ಯವಾದ, ನನಗೆ ಹೆಸರು ಬೇಕು. ಕೆಲವರು ಮೀಟಿಂಗ್ ಮಾಡುವಾಗ ಏನಪ್ಪ ಅಂದರೆ ಕರಪತ್ರಿಕೆಗಳಲ್ಲಿ ಒಬ್ರು ಫೋಟೋ ಇರಲ್ಲ. ಫೋಟೋಗೋಸ್ಕರ ಇವನು ಸಭೆಗೆ ಬರೋದಿಲ್ಲ. ಇವನು ಹೆಸರಿಲ್ಲ ಅಂತೇಳಿ ಸಭೆಗೆ ಬರೋದಿಲ್ಲ. ಇವನು ಹೆಸರಿಲ್ಲ ನಾನ್ಯಾಕೆ ಬರಲಿ, ಫೋಟೋ ಇಲ್ಲ ನಾನ್ಯಾಕೆ ಬರಲಿ? ಅಲ್ಲಪ್ಪ, ಅದು ದೇವರ ಸಭೆ ಅಲ್ಲಪ್ಪ. ಯೇಸು ಕ್ರಿಸ್ತ ನಿನಗೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ, ಅದ್ರಗೋಸ್ಕರ ಸಭೆ ಕೂಟ ಏರ್ಪಾಟ್ ಮಾಡಿದ್ದಾರೆ. ನಿನ್ನ ಹೆಸರು ಇದ್ರೇನು ಇಲ್ಲದೆ ಇದ್ರೇನು, ನಿನ್ನ ಪ್ರಭುಗೋಸ್ಕರ ಹೋಗಪ್ಪ. ನೀನು ಯಾರಿಗೋಸ್ಕರ? ನಿನ್ನ ಪ್ರಭುಗೋಸ್ಕರ ಹೋಗ್ಬೇಕಲ್ಲ. ನಿನ್ನ ಯೇಸು ಪ್ರಭು ನಿನಗೋಸ್ಕರ ಪ್ರಾಣತ್ಯಾಗ ಮಾಡಿಲ್ವಾ? ಆತನ ಬಗ್ಗೆ ಮಾತನಾಡೋಕೆ ಬಂದಾಗ, ಯಥಾರ್ಥವಾಗಿ ವಾಕ್ಯವನ್ನು ಹೇಳೋಕೆ ಬಂದಾಗ ನೀನು ಹೋಗ್ಬೇಕಲ್ಲ. ನಾನ್ಯಾಕೆ ಹೋಗ್ಲಿ? ಜನತಾ ಕಾಂಗ್ರೆಸ್ ಪಕ್ಷಗಳು ಯಾವ ರೀತಿ ಇರ್ತಾವೋ ಪ್ರಿಯರೇ, ಗುದ್ದಾಡ್ತಾವೋ ಪ್ರಿಯರೇ, ನಮ್ಮಲ್ಲೂ ಕೂಡ ಕೆಲವರು ಸೇವಕರು, ನಮ್ಮದು ಕಾಂಗ್ರೆಸ್ ಪಕ್ಷ, ಅವ್ರದ್ದು ಆ ಪಕ್ಷ, ನಮ್ಮದು ಈ ಸಭೆ, ಅವ್ರದ್ದು ಆ ಸಭೆ. ಆ ಸಭೆಗೆ ನಾವು ಬರಲ್ಲ, ನಮ್ಮ ಸಭೆನೇ ಬೇರೆ. ನಮ್ಮ ಸಭೆ ಯಾವುದು ಗೊತ್ತಾ? ಪರಲೋಕಕ್ಕೆ ಹೋಗುವಂಥ ಸಭೆ. ನಮ್ಮದೇ ಪರಲೋಕಕ್ಕೆ ಹೋಗುತ್ತೆ, ಅವ್ರದ್ದು ಹೋಗಲ್ಲ. ಅದಕ್ಕೆ ಇಲ್ಲಿಗೆ ಬನ್ನಿ, ಅಲ್ಲಿಗೆ ಹೋಗಬೇಡಿ, ಪರಲೋಕಕ್ಕೆ ಯಾರು ಹೋಗಲ್ಲ. ಏನಾಗಿದೆ ಇವರೆಲ್ಲರಿಗೆ? ದೆವ್ವ ಎಲ್ಲ ಇದೆಯಾ? ಸ್ಮಶಾನದಲ್ಲಿ ದೆವ್ವ ಇದೆಯಾ? ಇವರಲ್ಲಿದೆಯಾ? ಸ್ಮಶಾನದಲ್ಲಿ ದೆವ್ವ ಇಲ್ಲ. ಸ್ಮಶಾನದಲ್ಲಿ ದೆವ್ವ ಇದೆ ಅಂತ ದೆವ್ವ ಏನು ಮಾಡಿದೆ ಅಂದರೆ, ಸ್ಮಶಾನದಲ್ಲಿ ದೆವ್ವ ಇರುತ್ತೆ ಅಂತೇಳಿ ದಾರಿ ತಪ್ಪಿಸಿ ಈ ಸಿನಿಮಾದವರನ್ನು, ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಹಿಡಿದುಕೊಂಡು ನೀವು ಹೀಗೆ ತೆಗಿಬೇಕು, ನನ್ನ ರೂಟ್ ತಪ್ಪಿಸ್ಬೇಕು, ಜನರನ್ನ ಹೀಗೆ ಬಳಸ್ಕೊಳ್ತೀನಿ ಅಂತೇಳಿ, ಎಲ್ಲಿ ದೇವಸ್ಥಾನ ಇರುತ್ತೋ, ಎಲ್ಲಿ ದೇವರ ಮಕ್ಕಳು ಇರ್ತಾರೋ, ಎಲ್ಲಿ ದೇವರ ಸಭೆ ಇರುತ್ತೋ ಅವರ ಮಧ್ಯದಲ್ಲಿ ತೋರಿ ಅವರಲ್ಲಿ ಬಂದು ಮಾಡಬಾರ್ದ ಕುತಂತ್ರ ಅದು ಮಾಡ್ತಾ ಇದೆ ರೀ. ಯಾರು ನಿಜವಾಗ್ಲೂ ಸೇವ್ ಮಾಡ್ತಾ ಇರ್ತಾರೋ ಅವರಿಗೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಶೋಧನೆ ಕೊಡ್ತಾ ಇರ್ತಾರೆ. ಎಲ್ಲ ರೀತಿಯಲ್ಲಿ ಶೋಧನೆ ಕೊಟ್ಟಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಬೆದರುವಂಥ ಅವಶ್ಯಕತೆ ನಮಗಿಲ್ಲ. ಇವರಿಬ್ಬರನ್ನ ಎಲ್ಲಿ ಹಾಕಿದಾರೆ ಗೊತ್ತಾ? ಜೈಲಲ್ಲಿ ಹಾಕಿದ ಮೇಲೆ ಇವರು ಏನು ಮಾಡಬೇಕು? ಎಲ್ಲರನ್ನ ಕರೆಸಿ ಸ್ಟ್ರೈಕ್ ಮಾಡಬೇಕು. ಇವಾಗಾದರೆ ಯಾರಾದರೂ ಒಬ್ಬ ಸೇವಕರು ಜೈಲಲ್ಲಿದ್ದರೆ, ಅಬ್ಬಬ್ಬ ಇಂಥ ಸೇವಕರು ಜೈಲಲ್ಲಿ ಬಿದ್ದಿದ್ದಾರೆ, ನಾವೆಲ್ಲರೂ ಸ್ಟ್ರೈಕ್ ಮಾಡೋಣ. ಸ್ಟ್ರೈಕ್ ಮಾಡ್ತಾರ, ಮಾಡಲ್ವಾ? ಪೌಲನು ಸೀಲನು ಜೈಲಲ್ಲಿ ಬಿದ್ದಾಗ ಯಾರು ಸ್ಟ್ರೈಕ್ ಮಾಡಿದ್ದಾರೆ? ದೇವ್ರ ಸ್ತೋತ್ರ ಮಾಡ್ತಾ ಇದ್ದಾರೆ. ಜೈಲಲ್ಲಿದ್ದವ್ರು ಎಲ್ಲರನ್ನ ಬದಲಾವಣೆ ಮಾಡ್ಬೇಕು. ಅಲ್ಲಿ ಸ್ವಾರ್ಥ ಸ್ಟಾರ್ಟ್ ಇವ್ರದ್ದು. ಪೌಲಂದು ಸೀಲಂದು ಎಲ್ಲಿ ಸ್ವಾರ್ಥ? ಜೈಲಲ್ಲಿದ್ದಾರಲ್ಲ, ಇಲ್ಲಿ ಜನ ಇದ್ದಾರಲ್ಲ, ಇವರು ಸ್ವಾರ್ಥ ಮಾಡೋಣ, ದೇವ್ರನ್ನ ಕೊಂಡಾಡೋಣ, ದೇವ್ರನ್ನ ಮಹಿಮೆ ಪಡಿಸೋಣ ಅಂತೇಳಿ ಅಲ್ಲಿ ಸ್ವಾರ್ಥ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ದೇವ್ರನ್ನ ಘನಪಡಿಸ್ತಾರೆ. ಘನಪಡಿಸುವಂಥ ಸಮಯದಲ್ಲಿ ಒಂದು ಭೂಕಂಪ ಬರುತ್ತೆ. ಇದು ವಿಚಿತ್ರವಾದ ಭೂಕಂಪ. ಇದು ಎಂಥ ಭೂಕಂಪ? ಎಲ್ಲಾದರೂ ಭೂಕಂಪ ಬಂದರೆ ಮನೆ ಕುಸಿದು ಹೋಗುತ್ತೆ, ಯಾರೋ ಜನ ಸತ್ತೋಗ್ತಾರೆ, ಹೌದಲ್ವಾ? ಇದು ಹಂಗಲ್ಲ. ಜೈಲಲ್ಲಿದ್ದಂಥ ಇವರ ಬೇಡಿಗಳನ್ನು ಕಳ್ಚೋಗುತ್ತೆ ರೀ. ಬೇಡಿಗಳು ಕಳ್ಚೋಗುತ್ತೆ, ಬಾಗಿಲು ಒಡೆದೋಗುತ್ತೆ. ಇದೆಂಥ ವಿಚಿತ್ರವಾದ ಒಂದು ಭೂಕಂಪ.
ದೇವ್ರು ಕೊಟ್ಟಂದು ಭೂಕಂಪ ಹೆಂಗಿರುತ್ತೆ ಗೊತ್ತಾ? ಅದ್ಭುತ. ಅವರು ದೇವರನ್ನು ಕೊಂಡಾಡ್ತಾ ಇದ್ದಾರೆ, ಘನಪಡಿಸ್ತಾ ಇದ್ದಾರೆ. ಘನಪಡಿಸುವಂಥ ಸಮಯದಲ್ಲಿ ಭೂಕಂಪ ಬಂದಾಗ, ಆ ಭೂಕಂಪ ಬಂದಂಥ ಸಮಯದಲ್ಲಿ ಏನ್ರಿ 2 ಭಾಗ ಆಗಿ ಇದ್ದಂಥ ಸ್ಥಳದಲ್ಲೇ ಮಣ್ಣಲ್ಲಿ ಹೋಗ್ಬೇಕಾಗಿತ್ತು. ಆದರೆ ಹಾಗಲ್ಲ. ಏನು ನಡೆದಿದೆಯಪ್ಪ ಅಂತ ನೋಡುವಾಗ ಏನ್ರಿ ಬಾಗಿಲು ಒಡೆದೋಗಿದೆಯಂತೆ, ಅವ್ರ ಬೇಡಿಗಳು ಕಳ್ಚೋಗಿದೆಯಂತೆ. ಬೇಡಿಗಳು ಕೈಗಳಿಗೆ ಕಾಲುಗಳಿಗೆ ಹಾಕ್ತಾರೆ. ಬೇಡಿಗಳು ಕಾಲುಗಳಿಗೆ ಕೈಗಳಿಗೆ ಬೇಡಿ ಕಳ್ಸೋಗ್ಬೇಕಾ ಕೈದಿಗಳ ಒಂದು ಬೇಡಿಗಳು? ಮತ್ತು ಇವಾಗ ಸೆರೆ ಯಜಮಾನನು ಮತ್ತೆ ಹೊಡ್ಕೊಳ್ತಾ ಇದ್ದಾನೆ. ಅಯ್ಯೋ ಎಲ್ಲಿಗೋದ್ರು ಕತ್ತಲಿದೆಯಲ್ಲ ರಾತ್ರಿ ಹೊತ್ತು, ಹೋಗಿ ಸಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗ, ಅಯ್ಯ ನೀವು ಸಾಯಿಸ್ಕೊಳ್ಬೇಡಿ, ನಿಮ್ಮನ್ನು ನೀವು ಹಾನಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನಾವೆಲ್ಲರೂ ಇಲ್ಲೇ ಇದ್ದೀವಿ, ನೀವು ಭಯಪಡಕ್ಕೆ ಹೋಗಬೇಡಿ ಅಂದಾಗ ಆವಾಗ ಅವರು ಬರ್ತಾರೆ. ಅಯ್ಯ ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕು? ಆವಾಗ ಯೇಸು ಕ್ರಿಸ್ತರ ಬಗ್ಗೆ, ಸುವಾರ್ತೆ ತಂದೆಯಾದ ದೇವರ ಬಗ್ಗೆ, ಯೇಸು ಕ್ರಿಸ್ತರ ಬಗ್ಗೆ, ಪವಿತ್ರಾತ್ಮರ ಬಗ್ಗೆ, ದೀಕ್ಷಾಸ್ಥಾನ ಬಗ್ಗೆ ಹೇಳಿದಾಗ ಕೊನೆಯದಾಗಿ ನಮಗೆ ದೀಕ್ಷಾಸ್ಥಾನ ಕೊಟ್ಬಿಡಿ, ನಮ್ಗೆ ದೇವ್ರು ಬೇಕು ಅಂತೇಳಿ ಸಿದ್ಧರಾಗ್ತಾರೆ ಪ್ರೇರೆ. ಜೈಲ್ ಯಜಮಾನನು ಒಂದೇ ರಾತ್ರಿ ನಾವು 100 ಸಾರಿ ಸುವಾರ್ತೆ ಹೇಳಿದ್ರು ಕೂಡ ನಮ್ಮ ಮನಸ್ಸು ಬದಲಾಗಲ್ಲ, ಹಂಗೇ ಇರುತ್ತೆ ಕಲ್ಲಿನ ಹಾಗೆ. ಅವರು ಒಂದೇ ರಾತ್ರಿ ವಾಕ್ಯ ಕೇಳಿದ್ದಾರೆ, ಹೃದಯ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ನಸಿಗ್ನಲ್ಲೇ ರಾತ್ರಿ ಹತ್ರನೇ ದೀಕ್ಷಾಸ್ಥಾನಕ್ಕೆ ರೆಡಿ. ಹಬ್ಬ ಬಂದರೆ ನಾನು ದೀಕ್ಷಾಸ್ಥಾನ ತೊಗೊಳ್ತೀನಪ್ಪ. ಇವರು ಕೂಡ ಹಬ್ಬಕ್ಕೊಂದ್ಸಾರಿ ಏರ್ಪಾಟ್ ಮಾಡ್ತಾರೆ. ಕ್ರಿಸ್ಮಸ್ ಹಬ್ಬ ಬರುತ್ತೆ, ಇಲ್ಲಾಂದರೆ ಈಸ್ಟರ್ ಹಬ್ಬ ಬರುತ್ತಲ್ವ, ಆವಾಗ ದೀಕ್ಷಾಸ್ಥಾನ ಏರ್ಪಾಟ್ ಮಾಡ್ತಾ ಇರ್ತಾರೆ. ಅವ್ರು ಆಗಲ್ಲ ರೀ. ಯಾವಾಗ ಕೇಳ್ತಾರೋ ರೆಡಿ, ನೀನು ದೇವ್ರಿಗೋಸ್ಕರ ಬದುಕ್ತೀಯಾ? ಇವತ್ತು ರೆಡಿ. ಎಲ್ಲಿ ನೀರೆಲ್ಲಿದೆ? ಹೋಗೋಣ ನಡಿ. ಕೆರೆ ಇದೆಯಾ? ಕಾಲುವೆ ಇದೆಯಾ? ಹೊಳೆ ಇದೆಯಾ? ನಡಿ. ಇವತ್ತು ಕೂಡ ನಾವು ಏನು ಮಾಡಿದ್ದೀವಿ ಅಂದರೆ, ರಾತ್ರಿ 12 ಗಂಟೆಗೆ ಬಂದು ನನಗೆ ದೀಕ್ಷಾಸ್ಥಾನ ಬೇಕು ಅಂದರೆ 1 ಗಂಟೆಯಲ್ಲಿ ರೆಡಿ ಮಾಡಿ ಕಳಿಸ್ತೀವಿ ಪ್ರೇಯರೇ. ಬೆಂಗಳೂರು ಬರಬೇಕು ನಾವಿದ್ದಲ್ಲಿ. ಇಲ್ಲ ನಾವೆಲ್ಲಿ ಹೋಗ್ತೀವೋ ಅಲ್ಲಿ ಕೇಳಿದಾಗ ಯಾವುದೋ ಒಂದು ಏರ್ಪಾಟ್ ಮಾಡಿ ಕೊಟ್ಟು ಹೋಗ್ತೀವಿ. ಇದು ದೇವರ ಆಜ್ಞೆಗಳು, ಇದು ದೇವರ ಆಜ್ಞೆ. ಎಲ್ಲರಿಗೆ ಸೇರಿಸಿದ ದೇವರ ಸಭೆಯಲ್ಲಿ ಸೇರಿಸಿದೀವ? ಕೊನೆ ತನಕ ಕಾಪಾಡ್ಕೊಳ್ಬೇಕಾ? ಪ್ರಾರಂಭದಲ್ಲಿ ಎಷ್ಟು 50 ಜನ 40 ಜನ ಅಭಾವ ತುಂಬ ಹೋಗ್ತಾ ಇದ್ರು. ಇವಾಗ ಏನಾಯಿತು? ಕಡಿಮೆ ಆಯಿತು. ಯಾಕೆ? ದೇವ್ರ ಮೇಲೆ ಪ್ರೀತಿ ಇಲ್ವಾ? ಲೋಕದ ಮೇಲೆ ಆಸೆ ಜಾಸ್ತಿ ಆಗಿದೆಯಾ? ವಾಕ್ಯ ಅರ್ಥ ಆಗ್ತಾ ಇಲ್ವಾ? ವಾಕ್ಯದ ರುಚಿ ಗೊತ್ತಾಗ್ತಾ ಇಲ್ವಾ? ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲ. ಕೆಲವ್ರಿಗೆ ಏನಪ್ಪ ಅಂದರೆ ಲೋಕದ ಆಶೆಗಳು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 22ನೇ ವಚನ. ಇದನ್ನು ಬುದ್ಧಿಹೀನತೆಯಿಂದ ಹೇಳುತ್ತೇನೆ. ಅವರು ಇಬ್ರಿಯರೋ, ನಾನು ಇಬ್ರಿಯನು. ಅವರು ಇಸ್ರಾಯೇಲ್ಯರೋ, ನಾನು ಇಸ್ರಾಯೇಲಿನು. ಅವರು ಅಬ್ರಹಾಮನ ವಂಶದವರೋ, ನಾನು ಅದೇ ವಂಶದವನು. ಅವರು ಕ್ರಿಸ್ತನ ಸೇವಕರೋ, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಹೆಚ್ಚಾಗಿ ಸೆರೆಮನೆಗಳಲ್ಲಿ ಬಿದ್ದೆನು, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯೆಹೂದ್ಯರಿಂದ ನನಗೆ 1 ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡೆದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗವು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸುತ್ತಿದ್ದೆನು. ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ. ಯಾರ್ದಿದು? ನಿಜವಾದ ಸೇವಕರು. ನಿಜವಾದ ಸೇವಕರಲ್ಲಿ ಜೀವಿತ ಹೇಗಿದೆ ನೋಡ್ತೀರಾ? ಸುಖವಾಗಿದೆ, ಸುಖ ಭೋಗ ಇದೆಯಾ? ಶ್ರಮೆ ಸಂಕಟಗಳಿದೆಯಾ? ಸುಖ ಭೋಗ ಕಾಣ್ತಾ ಇದೆ, ಶ್ರಮೆ ಸಂಕಟಗಳ ಅನೇಕ ಶ್ರಮೆ ಸಂಕಟಗಳು ಈ ರೀತಿ ಅನುಭವಿಸುವುದರಿಂದ ಆತನು ಶಾಶ್ವತವಾದಂಥ ಒಂದು ಅದ್ಭುತವಾದಂಥ ಜೀವಿತವನ್ನು ಆತನು ಪಡಿತಾನೆ. ಪೌಲನು ಅದ್ಭುತವಾದಂಥ ಜೀವಿತ.
ಅಂದರೆ ಈ ಲೋಕದಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿಗೆ ಎಲ್ಲರೂ ಹೇಗೆ ಅಂದ್ಕೊಂಡಿದ್ದಾರೆ ಹೇಳಿ? ಸುಖ ಇರುತ್ತೆ, ಸಂತೋಷ ಇರುತ್ತೆ, ಆನಂದ. ಸುಖ ಇದ್ದಾಗ ಸುಖವಾಗಿರೋಣ, ತಪ್ಪೇನಿಲ್ಲ. ಒಳ್ಳೆ ಊಟ ಇದೆಯಾ, ಊಟ ಮಾಡು. ಒಳ್ಳೆ ರೀತಿ ಸುಖವಾಗಿದೆಯಾ, ಇರು. ಸೇವೆಯಲ್ಲಿ ಇರು, ದೇವರ ಸೇವೆಯಲ್ಲಿರಬೇಕು, ದೇವರ ಧ್ಯಾನದಲ್ಲಿರಬೇಕು, ಹೌದಲ್ವಾ? ಹಾಂ, ಇವಾಗ ಕಾಪಾಡೋದಕ್ಕೆ ಅವರೆಲ್ಲ ಕಷ್ಟಪಟ್ಟಿದ್ದಾರೆ. ಯಾಕೆ ಕಷ್ಟಪಟ್ಟಿದ್ದಾರೆ? ನರಕವನ್ನು ತಪ್ಪಿಸೋದಕ್ಕೆ ಕಷ್ಟಪಟ್ಟಿದ್ದಾರಾ ಏನ್ರಿ? ನರಕಕ್ಕೆ ಹೋಗುವಂಥ ಮನುಷ್ಯರನ್ನು ಕಾಪಾಡೋದಕ್ಕೆ ಕಷ್ಟಪಟ್ಟಿದ್ದಾರಾ, ಅಥವಾ ತಮ್ಮ ಸುಖವನ್ನು ತಾವು ನೋಡ್ಕೊಂಡಿದ್ದಾರಾ? ಅನೇಕರನ್ನು ಕಾಪಾಡೋದಕ್ಕೆ ಅವ್ರು ಕಷ್ಟಪಟ್ಟಿದ್ದಾರೆ. ಇವಾಗ ನಮ್ಮ ಸುಖವನ್ನು ನಾವು ನೋಡಿಕೊಂಡು ನಮಗೋಸ್ಕರ ನಾವು ಆಲೋಚನೆ ಮಾಡುವಾಗ ಮನೆಯಲ್ಲಿದ್ದವರ ಪರಿಸ್ಥಿತಿ ಏನು? ಮನೆಯಲ್ಲಿ ಯಾರಿದ್ದಾರೆ? ಮಕ್ಕಳಿದ್ದಾರಾ? ಇನ್ನು ಯಾರಾದರೂ ಇದ್ದಾರಾ? ಅವ್ರನ್ನ ನೋಡ್ಕೋಬೇಕು. ಕಾಪಾಡ್ಕೊಳ್ಬೇಕಾ? ಕಾಪಾಡಿಕೊಳ್ಬೇಕು. ಅದು ವಾಕ್ಯದ ಮೂಲಕ ಸಾಧ್ಯವಾಗುತ್ತಾ? ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳಿದ್ರೆ ಹೊರಗಡೆ ಇದ್ದವರೇ ಹೇಗೆ ಕೇಳ್ತಾರೆ ಹೇಳಿ? ನಿನ್ನ ಕುಟುಂಬದಲ್ಲಿ ಇದ್ದವರೇ ನಿಮ್ಮ ಮಾತನ್ನು ಕೇಳದೆ ಹೋದರೆ ಹೊರಗಡೆ ಇದ್ದವ್ರು ಕೇಳ್ತಾರ? ನಿಮ್ಮ ಮಾತನ್ನು ಕೇಳಬೇಕಾದರೆ ಯೇಸು ಕ್ರಿಸ್ತರ ಪ್ರೀತಿಯನ್ನು ನೀವು ತೋರಿಸುವಾಗ ಖಂಡಿತವಾಗಿ ಇವತ್ತಿಲ್ಲಂದ್ರೆ ನಾಳೆ ಕೇಳ್ತಾರೆ. ಅದಕ್ಕೊಂದು ದಿನ ಬಂದೇ ಬರುತ್ತೆ. ನೀನು ಯಥಾರ್ಥವಾಗಿ ದೇವರಲ್ಲಿರು, ನೀನು ಯಥಾರ್ಥವಾಗಿ ಯೇಸು ಕ್ರಿಸ್ತರನ್ನು ಪ್ರೀತಿಸು, ನೀನು ಯಥಾರ್ಥವಾಗಿ ದೇವರ ಮಾತುಗಳನ್ನು ಮಾತನಾಡು. ಖಂಡಿತವಾಗಿ ಇವತ್ತಿಲ್ಲಂದರೆ ನಾಳೆ ನಿಮ್ಮ ಮಾತನ್ನು ಅವರು ಯೋಚನೆ ಮಾಡೇ ಮಾಡ್ತಾರೆ. ಆ ಸಮಯ ಬಂದೇ ಬರುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ಅದು ಪ್ರತಿಯೊಬ್ಬರು ಕೂಡ ಇದು ಮಾಡಬೇಕು. ಯಾಕೆಂದರೆ ದೇವರ ಸೇವೆಯಲ್ಲಿ ಹೆಚ್ಚಾಗಿ ಸುಖ ಇರುತ್ತಾ ಕಷ್ಟಗಳಿರುತ್ತಾ ಅಂತ ನೋಡುವಾಗ ಕಷ್ಟ ಇದ್ದಾಗ ನಮ್ಗೆ ಒಳ್ಳೇದಾ ಕೆಟ್ಟದಾ? ಕಷ್ಟ ಇರುತ್ತಲ್ವಾ? ಕಷ್ಟಗಳಿದೆ, ಶೋಧನೆಗಳಿದೆ, ಮನೆಯಲ್ಲಿ ಹೊರಗಡೆ. ಅದು ದೇವರ ನಿಮಿತ್ತವಾಗಿ ಬರಬೇಕು. ಮತ್ತೆ ಯಾರ ನಿಮಿತ್ತವಾಗಿ ಬರ್ಬೇಕು ಹೇಳಿ? ದೇವರಲ್ಲಿ. ನೀನು ನಿಜವಾಗ್ಲೂ ಯಥಾರ್ಥವಾಗಿ ದೇವರಲ್ಲಿದ್ದಾಗ, ನೀನು ಯಥಾರ್ಥವಾಗಿ ಸೇವೆಯಲ್ಲಿ ಭಕ್ತಿಯಲ್ಲಿ ಇದ್ದಾಗ ಆ ಸಮಯದಲ್ಲಿ ನಿನಗೆ ಪರೀಕ್ಷೆ ನಡೆಯುತ್ತೆ. ನಡೆದಾಗ ಕಷ್ಟಗಳು ಶೋಧನೆಗಳು ಬರುತ್ತೆ. ಬಂದಾಗ ಅದು ಪರಲೋಕದಲ್ಲಿ ಬಹಳ ಫಲ ಉಂಟಾಗುತ್ತೆ. ಪರಲೋಕದಲ್ಲಿ ನಿಮಗೆ ಬಹಳ ಫಲ. ನನ್ನ ನಿಮಿತ್ತ ನಿಮ್ಮನ್ನು ನಿಂದಿಸ್ತಾರೆ, ಅವಮಾನಪಡಿಸ್ತಾರೆ, ಕೆಟ್ಟ ಮಾತುಗಳನ್ನು ನಿಮ್ಮ ಮೇಲೆ ಮಾತಾಡ್ತಾರೆ. ಮಾತಾಡಿದಾಗ ನೀವು ಧನ್ಯರು. ಈ ಮಾತಿರ್ಬೇಕು ಎಲ್ಲರಿಗೆ. ಒಂದ್ಸರಿ ಮತ್ತೇನು ಬರ್ದು ಸುವಾರ್ತೆ 5ನೇ ಅಧ್ಯಾಯ 11. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ವರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆಪಡಿಸಿದ್ದಾರಲ್ಲ. ಮುಂಚೆ ಪ್ರವಾದಿಗಳಿದ್ರಲ್ಲ, ಅವರನ್ನು ಕೂಡ ಹೀಗೆ ಹಿಂಸೆ ಪಡಿಸಿದ್ದಾರೆ, ನಿಮಗೂ ಹಿಂಸೆ ಪಡಿಸ್ತಾರೆ. ನೀವೇನು ಭಯಪಡೋಕೆ ಹೋಗಬೇಡಿ, ಭಕ್ತಿಯಿಂದ ಜೀವಿಸಿ, ಸೇವೆಯಲ್ಲಿ ಮುಂದೆ ಹೋಗಿ. ಮತ್ತು ಸೇವೆ ಅಭಿವೃದ್ಧಿ ಆಗಬೇಕಾದ್ರೆ ಏನ್ರಿ, 1ನೇ ಶತಮಾನದಲ್ಲಿ ಅಪೋಸ್ತಲರ ಜೊತೆಯಲ್ಲಿ ಸಹಾಯ ಮಾಡೋರಿದ್ದಾರಾ? ಹೆಲ್ಪ್ ಮಾಡೋರಿದ್ದಾರಾ? ಹೆಲ್ಪ್ ಮಾಡೋರು. ಯಾಕೆಂದ್ರೆ ಸುವಾರ್ತೆ ಅಭಿವೃದ್ಧಿ ಆಗಬೇಕಂದ್ರೆ ಯಾರು ಕೈ ಜೋಡಿಸಿಲ್ಲ ಅಂದರೆ ಹೋಗುತ್ತಾ ಮುಂದೆ? ಏನ್ರಿ, ಕೈ ಜೋಡಿಸಿಲ್ಲ ಅಂದರೆ ಬೈಬಲ್ ನಮ್ಮ ಬಳಿಯಲ್ಲಿ ಬರಲ್ಲ. ಕೈ ಜೋಡಿಸಿಲ್ಲ ಅಂತಂದರೆ ಈ ಚರ್ಚ್ಗಳು ಕೂಡ ಕಾಣಲ್ಲ. ಯಾರೋ ಒಂದು ಖಂಡಿತವಾಗಿ ಎಲ್ಲರೂ ಮುಂದೆ ಬಂದ್ರೇನೆ ಆಗುತ್ತೆ. ಅದೇ ಪ್ರಕಾರ ಸತ್ಯವಾದ ಸುವಾರ್ತೆ ಟೋಟಲ್ ಎಲ್ಲ ಕಡೆ ಹರಡಬೇಕಾದ್ರೆ ಅವರವರ ಕಷ್ಟ ಖಂಡಿತವಾಗಿ ಸಭೆಗೆ ತಲುಪಬೇಕು. ಅವ್ರ ಮೂಲಕ ಏನು ನಡಿಬೇಕು ಹೇಳಿ? ಸೇವೆ ನಡಿಬೇಕು, ಸುವಾರ್ತೆ ಕಾರ್ಯ ನಡಿಲೇಬೇಕು ಅಂತ ಹೇಳ್ತಾರೆ. ನಡಿಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಬೇಕು, ಏಕ ಮನಸ್ಸಿನಿಂದ ಇರಬೇಕು ಅಂತ. ಅದಕ್ಕೆ ಪೌಲನ್ ನೋಡಿ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಹೊರಗಡೆ ಅರ್ಥ ಮಾಡಿಕೊಳ್ಳದವರು ನಿಂದಿಸ್ತಾರೆ, ಶೋಧಿಸ್ತಾರೆ, ಅವಮಾನ ಪಡ. ಅರ್ಥ ಮಾಡಿಕೊಂಡವರು ತಮ್ಮ ಜೀವಿತವನ್ನೇ ತ್ಯಾಗ ಮಾಡ್ತಾರೆ, ತಮ್ಮ ಬದುಕುಗಳನ್ನು ತ್ಯಾಗ ಮಾಡ್ತಾರೆ. ಅದರಲ್ಲಿ ಪುರುಷರು ಇದ್ದಾರೆ, ಸ್ತ್ರೀಯರು ಇದ್ದಾರೆ. ಒಬ್ಬ ತಿಮೋತಿ, ಎಫಾಫ್ರೊದೀತನು, ಇಲ್ಲ ಲೂಕನಾಗಿರ್ಬೋದು, ಅನೇಕರು ಏನ್ರಿ ಸೇವಕರು ಅವ್ರ ಜೊತೆಲಿ ಇರ್ತಾರೆ. ಅದೇ ಪ್ರಕಾರ ಹೆಣ್ಣು ಮಕ್ಕಳಲ್ಲಿ ಕೂಡ ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ, ಈ ಒಂದು ವಚನವನ್ನು ಓದಿ ನಾನು ಮುಗಿಸ್ತೀನಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 1ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16:1ನೇ ವಚನದಿಂದ, ನಾನು ನಿಮ್ಮ ಬಳಿಗೆ ಕಳಿಸುವ ನಮ್ಮ ಸಹೋದರಿಯಾದ ಫೋಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಆಕೆಯು ಕೆಂಕ್ರೆಯ ಪಟ್ಟಣದಲ್ಲಿಯೂ ಇರುವ ಸಭೆಯ ಸೇವಕಳಾಗಿದ್ದಾಳೆ. ನೀವು ಆಕೆಯನ್ನ ಕರ್ತನ ಶಿಷ್ಯಳೆಂದು ದೇವಜನರಿಗೆ ತಕ್ಕ ಹಾಗೆ ಸೇರಿಸಿಕೊಂಡು ಸಹಾಯವು ಯಾವ ವಿಷಯದಲ್ಲಿ ಬೇಕಾದರೂ ಸಹಾಯವನ್ನು ಮಾಡಿರಿ. ಆಕೆಯು ನನಗೂ ಅನೇಕರಿಗೂ ಸಹಾಯ ಮಾಡಿದಳು. ಫೋಯಿಬೆ. ಆಮೇಲೆ 3ನೇ ವಚನ,
ಕ್ರಿಸ್ತ ಯೇಸುವಿನಲ್ಲಿ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಿಲ್ಲಲು ಅಕ್ವೀಲನು ನನ್ನ ವಂದನೆಗಳನ್ನು ಹೇಳಿರಿ ಅಂತಾರೆ. ಅಂದರೆ ಪ್ರಿಸ್ಕಿಲ್ಲಲು ಅಕ್ವೀಲನು ಇವರು ಗಂಡ ಹೆಂಡತಿ, ಇವರಿಬ್ಬರು ಕೂಡ ಸೇವೆಯಲ್ಲಿದ್ದಾರೆ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ಅಂದರೆ ಈತನನ್ನು ಕಾಪಾಡೋದಕ್ಕೆ ಅವರು ತಮ್ಮ ಪ್ರಾಣಗಳನ್ನು ಒತ್ತೆ ಇಟ್ಟಿದ್ದಾರಂತೆ. ಒಂದು ವೇಳೆ ಆತನನ್ನು ನೀವು ಮುಟ್ಟಬಾರ್ದು, ಒಂದು ವೇಳೆ ಏಟ್ ಹಾಕಿದ್ರೆ ನಮಗೆ ಹಾಕ್ರಿ ಅಂತ ಗಂಡ ಹೆಂಡತಿ ಮುಂದೆ ಬಂದಿದ್ದಾರೆ. ಅದು ಮಾತ್ರವಲ್ಲದೆ ಅವ್ರಿಗೆ ಏನು ವ್ಯವಸ್ಥೆ ಬೇಕು ಅದನ್ನು ಆ ಪ್ರಾಂತದಲ್ಲಿ ಆಯಾ ಪ್ರಾಂತದಲ್ಲಿ ಇರ್ತಾರಲ್ಲ, ಆಯಾ ಪ್ರಾಂತದಲ್ಲಿ ಕೆಲವರು ಭಕ್ತರು ಏನ್ರಿ ಆತ್ಮಿಕರ ಜೊತೆ ಆಗ್ತಾರೆ. ಇರೋದಕ್ಕಾಗಿರ್ಬೋದು, ಊಟದ ವಿಷಯದಲ್ಲಿ ಆಗಿರ್ಬೋದು, ಇಲ್ಲ ಪ್ರಯಾಣ ಮಾಡಬೇಕಾದ್ರೆ ಅದು ಬೇಕಾದಂಥ ವ್ಯವಸ್ಥೆ ಎಲ್ಲರಿಗೂ ಜವಾಬ್ದಾರಿ ಇದೆಯಾ? ನನಗಿರುವಂಥ ಜವಾಬ್ದಾರಿ ನನಗೆ, ನಿಮ್ಗಿರುವಂಥ ಜವಾಬ್ದಾರಿ ನಿಮಗೆ, ಪೌಲನಿಗಿರುವಂಥ ಜವಾಬ್ದಾರಿ ಪೌಲನಿಗೆ, ಅಪೋಸ್ತಲರಿಗಿರುವಂಥ ಜವಾಬ್ದಾರಿ ಅಪೋಸ್ತಲರಿಗೆ, ಸಭೆಗೆ ಇರುವಂಥ ಜವಾಬ್ದಾರಿ ಸಭೆಗೆ. ಅವರವರ ಸೇವೆ ಅವರವರ ಕೆಲಸ ಎಲ್ಲರೂ ಮಾಡಬೇಕಾ? ಎಲ್ಲರೂ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಪ್ರಿಸ್ಕಿಲ್ಲಳಿಗೂ ಅಕ್ವೀಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ಅಂದರೆ ಅನೇಕ ಸಭೆ, ಅನ್ಯ ಸಭೆಗಳಿರ್ತವೆ, ಅನ್ಯರು ಕೂಡ ಯೇಸು ಕ್ರಿಸ್ತರು ನಂಬಿರ್ತಾರಲ್ಲ, ಅವರು ಕೂಡ ಇವರನ್ನು ಸ್ಮರಿಸ್ತಾರಂತ. ಅಂದರೆ ಜ್ಞಾಪಕ ಮಾಡ್ಕೊಳ್ತಾರಂತ. ಏನು ಜ್ಞಾಪಕ? ಇವರು ಮಾಡಿರುವಂಥ ಸೇವೆ, ಪರಿಚರ್ಯ. ನಾನು ಮಾತ್ರವಲ್ಲ, ಅನೇಕರು ಅನ್ಯರು ಕೂಡ ನಂಬಿದ್ದಾರೆ, ಅವರು ಕೂಡ ಅವರನ್ನು ಸ್ಮರಿಸ್ತಾರೆ. ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಗಳು. ಅವರ ಮನೆಯಲ್ಲಿ ಸಭೆಯಾಗಿ ಕೂಡ್ತಾ ಇದ್ದಾರೆ. ಸಭೆಯಾಗಿ ಎಲ್ಲಿ ಕೂಡ್ತಾ ಇದ್ದಾರೆ? ಅವ್ರ ಮನೆಯಲ್ಲಿ, ಕೆಲವು ಪ್ರಾಂತಗಳಲ್ಲಿ ಮನೆಯಲ್ಲಿ, ಕೆಲವು ಪ್ರಾಂತಗಳಲ್ಲಿ ಸಮಾಜ ಮಂದಿರದಲ್ಲಿ, ಕೆಲವು ಪ್ರಾಂತಗಳಲ್ಲಿ ಸಮುದ್ರದ ಬಳಿಯಲ್ಲಿ, ಕೆಲವು ಪ್ರಾಂತಗಳಲ್ಲಿ ಅಲ್ಲಲ್ಲಲ್ಲಿ ಕೂಡ್ತಾ ಇದ್ದಾರೆ ಆಗಿನ ಕಾಲದಲ್ಲಿ. ಆಸೆ ಸೀಮೆಯಲ್ಲಿ ಕ್ರಿಸ್ತನಿಗೆ ಪ್ರಥಮ ಫಲವಾಗಿರುವ ನನ್ನ ಪ್ರಿಯನಾದ ಎಫೆತನಿಗೆ ವಂದನೆ. ನಿಮಗೋಸ್ಕರ ಬಹು ಶ್ರಮೆ ಪಟ್ಟ ಮರಿಯಳಿಗೆ ವಂದನೆ. ಬಹು ಶ್ರಮೆ ಪಟ್ಟಂತ ಮರಿಯಳಿದ್ದಾರಂತೆ. ಇನ್ನು ನನ್ನ ಸ್ವಜನರು ಜೊತೆ ಸೆರೆಯವರು ಆಗಿರುವ ಅಂದ್ರೋನಿಕನಿಗೂ ಯೂನ್ಯನಿಗೂ ವಂದನೆ. ಅಂದರೆ ಇವರೆಲ್ಲರೂ ನೋಡಿ, ಅನೇಕರು ಇವರು ಎಲ್ಲೆಲ್ಲಿ ಹೋಗಿದ್ದಾರೋ ಅಲ್ಲೆಲ್ಲಿ ಇವರಿಗೆ ಸಪೋರ್ಟ್ ಆಗಿ ಬೆಂಬಲವಾಗಿ ನಿಂತವರು, ಸೇವೆಗೋಸ್ಕರ ಮುಂದೆ ನಡೆಸಿದವರು, ಸಹಾಯ ಮಾಡಿದವರು. ಸಹಾಯ ಅಂದರೆ ಅವರು ಊಟಕ್ಕಾಗಲಿ, ಉಪಚಾರಕ್ಕಾಗಲಿ, ಯಾವುದಕ್ಕೆ ಆಗಲಿ ಏನು ಮಾಡಿದ್ದಾರೆ? ಪೌಲನು ಹೋದಾಗ, ಪ್ರಿಯರ ದೇವರ ಮಕ್ಕಳಿರ, ನಮ್ಮ ಊರಿಗೆ ದೊಡ್ಡ ಸೇವಕರು ಬಂದಿದ್ದಾರೆ, ದೇವರ ಹಾಗೆ ಕಂಡಿದ್ದಾರೆ ಪ್ರಿಯರವರು, ದೇವರ ಹಾಗೆ ಪ್ರಭುವೇ ಬಂದಿದ್ದಾನೆ ನಮ್ಮ ಬಳಿಯಲ್ಲಿ ಅಂತ. ಈಗಿನ ಕಾಲದಲ್ಲಿ ಅಂಥ ಪರಿಸ್ಥಿತಿಗಳಿಲ್ಲ ಪ್ರಿಯರೇ. ಎಲ್ಲಿ ನೋಡಿದ್ರು ವಂಚನೆ ನಡೀತಾ ಇದೆ, ಮೋಸ ನಡೀತಾ ಇದೆ. ಜಾಗ್ರತೆಯಿಂದ ಇರಬೇಕು. ನಿಮ್ಮ ಜಾಗ್ರತೆ ಪ್ರಿಯರ ದೇವರ ಮಕ್ಕಳಿರ. ದೇವರು ಎಲ್ಲರನ್ನ ಕಾಪಾಡ್ತಾರೆ, ನಂಬಿದವ್ರನ್ನ ಕಾಪಾಡ್ತಾರೆ, ನಂಬದೇ ಇರೋರನ್ನ ಕಾಪಾಡ್ತಾರೆ. ದೇವರ ಸೇವೆ ಯಥಾರ್ಥವಾಗಿ ಸೇವೆ ಮಾಡಿದ್ರೆ ಅವರಿಗೆ ಈ ಲೋಕದಲ್ಲಿ ಏನಿರುತ್ತೆ ಹೇಳಿ? ಶ್ರಮೆ, ಸಂಕಟಗಳು, ಶೋಧನೆಗಳು ಇರುತ್ತೆ. ಇದ್ದಾಗ ದೇವರನ್ನ ಬಿಟ್ಟು ಹೋಗಬಾರ್ದು. ಎಲ್ಲೇ ಇರಬೇಕು, ಎಲ್ಲೇ ಇರ್ಬೋದು, ಯಾವುದೇ ಸ್ಥಳದಲ್ಲಿರ್ಬೋದು, ದೇವರ ಧ್ಯಾನದಲ್ಲಿ ನಾವು ಇರಬೇಕು, ಭಕ್ತಿಯಲ್ಲಿರಬೇಕು, ಸುವಾರ್ತೆ ಕೆಲಸದಲ್ಲಿರಬೇಕು. ಆ ಕೆಲಸ ಎಲ್ಲರಿಗೂ ಸಂಬಂಧಪಟ್ಟದ್ದು ಪ್ರಿಯರೇ. ಇವಾಗ ಹೇಳಿ, ಲೋಕದಲ್ಲಿ ನಡೆಯುವಂಥದ್ದು ನಿಜವಾದ ಸೇವೆ ಎಲ್ಲಿ ನಡೀತಾ ಇದೆ? ವಾಕ್ಯದ ಪ್ರಕಾರ ಹೇಳಿ ಪ್ರಿಯ, ನಿಮ್ಮ ಮನಸ್ಸಾಕ್ಷಿ ವಾಕ್ಯದ ಪ್ರಕಾರ ಎಲ್ಲಿ ನೋಡಿದ್ರು ಕೂಡ ಏನಪ್ಪ, ವಾಕ್ಯಕ್ಕೆ ಭಿನ್ನವಾದ ಕಾರ್ಯಕ್ರಮ ಇರುತ್ತೆ, ಭಿನ್ನವಾದ ಬೋಧನೆ ಇರುತ್ತೆ, ಹೌದಲ್ವಾ? ಇದ್ದದ್ದು ಇದ್ದ ಹಾಗೆ ವಾಕ್ಯಗಳೇನು ಹೇಳುವಂಥ ಸಭೆ ಅಂದರೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ ತಾನೆ. ಈ ಅವಕಾಶವನ್ನು ನಾವೆಲ್ಲರೂ ಸದ್ವಿನಿಯೋಗ ಮಾಡ್ಕೊಳ್ಬೇಕು. ನಾನು ಸದ್ವಿನಿಯೋಗ ಮಾಡ್ಕೋಬೇಕು, ನೀವು ಕೂಡ ಸದ್ವಿನಿಯೋಗ ಮಾಡ್ಕೊಳ್ಬೇಕು. ಎಲ್ಲರೂ ಕೂಡ ಸೇವೆಯಲ್ಲಿ ಮುಂದೆ ಹೋಗಬೇಕು, ಅಭಿವೃದ್ಧಿ ಮಾಡಬೇಕು ಪ್ರಿಯರೇ. ಇಂಥ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾರೆ, ಇದನ್ನು ನಾವು ಕಾಪಾಡಿಕೊಳ್ಬೇಕು. ಇನ್ನು ಹೆಚ್ಚಾಗಿ ವಾಕ್ಯದಲ್ಲಿ ಬೆಳಿಬೇಕು. ಏನೇ ಪ್ರಶ್ನೆ ಇರಲಿ, ಬೈಬಲಲ್ಲಿ ಎಷ್ಟೇ ಪ್ರಶ್ನೆ ಇರಲಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಚಾನಲಲ್ಲಿ ಇದೆ. ಇನ್ನೂ ಅನೇಕ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗಳಿಗೆ ಒಂದೊಂದು ಬಿಡಿಸ್ಕೊಂಡು ಬರ್ತಾ ಇದ್ದೀವಿ. ಒಂದು ಸಮಯ ಇರ್ಬೋದು, ಓಕೆ, ವಾಕ್ಯಗಳನ್ನು ಕಲಿಬೇಕಾದ್ರೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶವನ್ನು ಎಲ್ಲರೂ ಸದ್ವಿನಿಯೋಗ ಮಾಡ್ಕೊಳ್ಳಿ. ಈ ಲೋಕದಲ್ಲಿ ಕಷ್ಟಗಳು ಬಂದಿದೆ, ಶೋಧನೆಗಳು ಬಂದಿದೆ, ನಮ್ಮನ್ನು ಯಾರು ಮಾತಾಡಿಸ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ. ಯಾವಾಗಲೂ ಬೇಡ, ನಮ್ಮ ಜೊತೆ
ಯಾರಿದ್ದಾರೆ? ದೇವರಿದ್ದಾರೆ, ದೇವ್ರ ಕೃಪೆ ನಮ್ಮ ಜೊತೆ ಇದೆ, ದೇವ್ರು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳಿಕೊಂಡು ಯಾವಾಗಲೂ ದೇವರ ಧ್ಯಾನದಲ್ಲಿ ಹೋಗೋಣ, ಭಕ್ತಿಯಲ್ಲಿ ಹೋಗೋಣ, ದೇವರ ಸೇವೆ ನಿಮಿತ್ತವಾಗಿ ಕಷ್ಟಪಡೋಣ. ಯಾಕೆಂದರೆ ಈ ಸತ್ಯವಾದ ಸುವಾರ್ತೆ ನೀವು ತಿಳ್ಕೊಂಡಿದ್ದೀರಾ, ಇನ್ನೊಬ್ಬರು ಕೂಡ ನೀವು ತಲುಪಿಸ್ಬೇಕು, ಇನ್ನೊಬ್ಬರಿಗೆ ತಲುಪಿಸ್ಬೇಕಾದರೆ ಎರಡು, ನೀವೇ ಕಷ್ಟಪಟ್ಟು ವಾಕ್ಯಗಳನ್ನು ಕಲಿತು ಇನ್ನೊಬ್ಬರಿಗೆ ತಲುಪಿಸ್ತೀರಾ, ಅಥವಾ ಯಾರು ಯಥಾರ್ಥವಾಗಿ ಸೇವೆ ಮಾಡ್ತಾ ಇದ್ದಾರೋ ಅವರಿಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ನಡೆಸ್ತೀರಾ? ಅದು ನಿಮ್ಮ ಮೇಲೆ ಇದ್ದಿತ್ತು. ಯಾಕೆಂದರೆ ಸಭೆ ಮೂಲಕ ಮಾಡುವಂಥ ಸೇವೆ ಕಾರ್ಯಕ್ರಮಗಳು ಬಹಳ ಇದೆ, ಅದು ಸಭೆ ಮೂಲಕ ನಡಿಬೇಕು. ಮೋಸ ಮಾಡೋರಿದ್ದಾರೆ, ಆಸೆಗಳನ್ನು ತೋರಿಸೋರಿದ್ದಾರೆ, ಅಂಥವ್ರಿಗೆ ಬಲಿ ಆಗಬೇಡಿ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. 1ನೇ ಶತಮಾನದಲ್ಲಿ ತಂದೆಯಾದ ದೇವರೇ, ನಿಮ್ಮ ಪ್ರಿಯ ಕುಮಾರನು ಈ ಲೋಕಕ್ಕೆ ಬಂದು ಸತ್ಯವಾದ ಸುವಾರ್ತೆಯನ್ನು ಸಾರಿ ಅನೇಕರಿಗೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆ ವಾಕ್ಯಗಳನ್ನು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ನಿಮ್ಮ ಸೇವೆಯಲ್ಲಿ ಕೆಲಸದಲ್ಲಿ ಇದ್ದಾಗ ಸುಖ ಇರುತ್ತಾ, ಶ್ರಮೆಗಳಿರುತ್ತಾ ತಿಳಿ ವಾಕ್ಯದ ಮೂಲಕ ಪರಿಶೋಧನೆ ಮಾಡಿದ್ದೀವಿ ತಂದೆ. ಹೆಚ್ಚಾಗಿ ಈ ಲೋಕದಲ್ಲಿ ಶೋಧನೆ, ಸಂಕಟಗಳಿರುತ್ತೆ. ಅಂಥ ಸಮಯದಲ್ಲಿ ನೀವು ಜೊತೆಯಾಗಿದ್ದು ನೀವು ಕಾಪಾಡ್ತಾ ಇದ್ದೀರಂತೇಳಿ ವಾಕ್ಯದ ಮೂಲಕ ಅರ್ಥ ಮಾಡ್ಕೊಂಡಿದ್ವಿ, ತಿಳ್ಕೊಂಡಿದ್ದೀವಿ ತಂದೆ. ಮತ್ತು ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್.